ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಿರುವಂಥ ದೊಡ್ಡ ಭೂ ಹಗರಣ ಏನಿದೆ, 10,785 ಎಕರೆ ಜಮೀನಿಗೆ ಬೋಗಸ್ ದಾಖಲೆಗಳನ್ನು ಕೊಟ್ಟಿರುವಂತಹ ಹಗರಣದ ಮೂಲ ಬೇರು ಎಲ್ಲಿದೆ ಅಂತಂದ್ರೆ ಇಲ್ಲೇ ಇದೆ, ಮೂಡಿಗೆರೆ ತಾಲೂಕು ಕಚೇರಿಯಲ್ಲಿ. ಇಲ್ಲಿ ಅಧಿಕಾರಿಗಳು ಸೇರಿ RI, ತಹಶೀಲ್ದಾರು, ಒಂದಿಷ್ಟು ದಲ್ಲಾಳಿಗಳೆಲ್ಲ ಅಪವಿತ್ರ ಮೈತ್ರಿ ಮಾಡಿಕೊಂಡು ಜನರಿಗೆ ಮೋಸ ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಇಲ್ಲಿ ಸರ್ಕಾರಕ್ಕೂ ಮೋಸ ಮಾಡಿದ್ದಾರೆ. ಪಾಪ ಲಂಚ ಕೊಟ್ಟವರು ಅವರು ಕೂಡ ಅಮಾಯಕರಾಗಿ ಈಗ ಊರೂರು ಸುತ್ತುವಂಥ ಪರಿಸ್ಥಿತಿ ಬಂದಿದೆ. ಆ ಹಗರಣದ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ. ವಿದೇಶದಲ್ಲಿರೋರಿಗೂ ಕೂಡ ಇಲ್ಲಿ ಭೂಮಿಯನ್ನು ಮಂಜೂರು ಮಾಡಿದ್ದಾರೆ. ಸತ್ತೋದವರಿಗೂ ಕೂಡ ಇಲ್ಲಿ ಭೂಮಿ ಮಂಜೂರಾಗಿದೆ. ಇಲ್ಲದವರಿಗೆ ಒಂದು 6-3 ಇಲ್ಲ. ಹೌದು, 6-3 ಯಾಕೆ ಕೊಡಬಾರ್ದು? ಭೂಮಿ ಇದೆ ಮೇಡಮ್, ಭೂಮಿಯನ್ನು ಎಲ್ಲೂ ಹೋಗಿಲ್ಲ. ಇಲ್ಲಿರ್ತಕ್ಕಂಥವರಿಗೆ 1000 ಎಕರೆ ಇರೋರಿಗೆ 25 ಎಕರೆನ ಲೀಸಿಗೆ ಕೊಡೋಕೆ ಭೂಮಿ ಇದೆಯಂತೆ, ಲೀಸಿಗೆ ಕೊಡೋಕೆ ಭೂಮಿ ಇದೆಯಂತೆ. ಯಾವ ನ್ಯಾಯ ಅಲ್ಲ. ತಾಲೂಕು ಸ್ವಲ್ಪ ನ್ಯಾಯ ಕೇಳಿದ್ರೆ ಇಲ್ಲಿದ್ದಂಥ ಅಧಿಕಾರಿಗಳು ಕೋರ್ಟಲ್ಲಿ ಹೋಗಿ ಕೇಳ್ರಿ ಅಂತಾರೆ. ನಾವು ಯಾರ ಹತ್ರ ಕೇಳಬೇಕಾಗಿದ್ರೆ? ನಿಮ್ಮ ಜಮೀನೇ ನೀವು ಅನುಭವಿಸಕ್ಕಾಗ್ತಿಲ್ಲ. ಹೌದೌದು, ನಮಗೆ ಮಂಜೂರಾಗಿರೋ ಜಮೀನನ್ನು ಬೇರೆಯವರು ಅನುಭವದಲ್ಲಿದ್ದಾರೆ, ಅದನ್ನ ಬಿಡಿಸ್ಕೊಡಿ ಅಂದ್ರೆ ಬಿಡಿಸ್ಕೊಡಕ್ಕೆ ಜನಗಳಿಗೆ ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳೇ, ಈ ಅಮಾಯಕ ಭೂರಹಿತರಿಗೆ ಅನ್ಯಾಯ ಮಾಡಿದ ಆ ಅಧಿಕಾರಿಗಳಿಗೆ ಯಾವಾಗ ಶಿಕ್ಷೆ ಕೊಡ್ತೀರಾ? ಮೂಡಿಗೆರೆ ತಾಲೂಕು ಕಚೇರಿಯಲ್ಲಿ ನಡೆದಿರುವಂಥ ಹಗರಣ ಒಂದಲ್ಲ ಎರಡಲ್ಲ, ಅದನ್ನು ನೋಡಿದ್ರೇ ಭಯ ಆಗುತ್ತೆ. ಸೊ ಈ ಕಚೇರಿಯಲ್ಲಿ ಹೇಗೆ ಒಂದು ಅಷ್ಟು ದೊಡ್ಡ ಬೋಗಸ್ಗಳಾದವು ದಾಖಲೆಗಳು? ಮೇಡಮ್, ಇಲ್ಲಿ ಯಾವ ಪ್ರೊಸೀಜರ್ನ ಕೂಡ ಫಾಲೋ ಮಾಡಿಲ್ಲ. ಬೇಸಿಕ್ ಆಗಿ 53 ಆಗಲಿ 94C ಆಗಲಿ ಅರ್ಜಿ ಸಲ್ಲಿಸಬೇಕಿತ್ತು. ಯಾರು ಇವತ್ತು ಫಲಾನುಭವಿಗಳಿದ್ದಾರೆ ಅವರು ಅರ್ಜಿ ಹಾಕಿದ ನಂತರ ಅದನ್ನು ಸ್ಪಾಟ್ ವೆರಿಫಿಕೇಷನ್ ಸಂಬಂಧಪಟ್ಟ VARIಗಳು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಅದ್ರ ಮೇಲೆ ಒಂದು ರಿಪೋರ್ಟ್ ಹಾಕಬೇಕಿತ್ತು. ಆ ನಂತರ ಅವರು ಏನು ನಮ್ಮ ಸಂಬಂಧಪಟ್ಟ ಇಲ್ಲಿರ್ತಕ್ಕಂಥ ಕೇಸ್ ವರ್ಕರ್ ಅದನ್ನು ಸ್ಟಡಿ ಮಾಡಿ ಹೌದು ಇವರು ವಾಸ್ತವವಾಗಿ ಅಲ್ಲೇನಿದೆ ಅಂತಕ್ಕಂಥ ರಿಪೋರ್ಟ್ನ ಹಾಕಿ ತಹಸೀಲ್ದಾರ್ಗೆ ಸಬ್ಮಿಟ್ ಮಾಡಿದ ಮೇಲೆ ಸರ್ಕಾರದ ಏನು ಶುಲ್ಕ ಇದೆ ಅದನ್ನು ಕಟ್ತಕ್ಕಂಥ ಕಾನೂನು ಪ್ರಕಾರ ನಡೀತಕ್ಕಂಥ ಪ್ರಕ್ರಿಯೆ. ಆದರೆ ಇಲ್ಲಿ ಮೂಡಿಗೆರೆ ತಾಲೂಕಲ್ಲಿ ಇವತ್ತು 10,785 ಸರ್ಕಾರಿ ಭೂಮಿಯನ್ನು ಇವತ್ತು ಅಧಿಕಾರಿಗಳು ಏನು ಕಬಳಿಕೆ ಮಾಡಿದ್ದಾರೆ, ಇದ್ರ ಹಿಂದೆ ಯಾವ ಅರ್ಜಿ ಕೂಡ ಇಲ್ಲ. ಅರ್ಜಿ ಹಾಕದೇ ಕೊಟ್ಟಿದ್ದಾರೆ. ಅರ್ಜಿ ಹಾಕದೆ ಒಂದು, ಮತ್ತೊಂದು ವಿದೇಶದಲ್ಲಿರೋರಿಗೂ ಕೂಡ ಇಲ್ಲಿ ಭೂಮಿಯನ್ನು ಮಂಜೂರು ಮಾಡಿದ್ದಾರೆ. ಸತ್ತೋದವರಿಗೂ ಕೂಡ ಇಲ್ಲಿ ಭೂಮಿ ಮಂಜೂರಾಗಿದೆ. ಇನ್ನು 53 ಅರ್ಜಿ ಏನು 98ಅಲ್ಲಿ ಸ್ಟಾಪ್ ಆಯಿತು, ಅದಕ್ಕಿಂತ ಆವಾಗ ಹುಟ್ಟೇ ಇರಲಿಲ್ಲ. ಅಂಥವರಿಗೂ ಕೂಡ 18 ವರ್ಷಕ್ಕಿಂತ ಮುಂಚಿತವಾಗಿಯೇ ಇಲ್ಲಿ ಭೂಮಿನ ನಮ್ಮ ಅಂದರೆ ಅವರ ತಾಯಿಯ ಹೊಟ್ಟೆಯಲ್ಲಿ ಅವರು ಬಸರಿ ಆಗಿರಬೇಕಾದ್ರೆ ಇಲ್ಲಿ ಭೂಮಿನ ಮೂಡಿಗೆರೆ ತಾಲೂಕಲ್ಲಿ ರಿಸರ್ವ್ ಮಾಡಿ ಇಟ್ಟಿರ್ತಕ್ಕಂಥ ತಾಲೂಕು ಕಚೇರಿ ಇದು. ಅಭಿಮನ್ಯು ಥರ ಏನು ನಮ್ಮ ಇಂದಿನ ಪೌರಾಣಿಕ ಕಥೆಗಳು ಏನು ಹೇಳ್ತವೆ ಇವತ್ತು, ಅಲ್ಲಿ ಆ ರೀತಿ ಇಲ್ಲಿ ಅವರು ಹುಟ್ಟಕ್ಕಿಂತ ಮುಂಚೆನೇ ಮೂಡಿಗೆರೆ ತಾಲೂಕಲ್ಲಿ ರಿಸರ್ವ್ ಮಾಡಿ ಭೂಮಿನ ಇಂಥವ್ರ ಹೆಸರಲ್ಲಿ ನಾವು ಭೂಮಿನ ಇವತ್ತು ದಾಖಲೆ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಇದೇ ತಾಲೂಕು ಕಚೇರಿ ಒಳಗಡೆ ಇದ್ದರು. ಹಾಗಾಗಿ ಅಂಥವರ ಮೇಲೆ ಅದು ನಾವು ಹಲವಾರು ಹೋರಾಟಗಳನ್ನು ಮಾಡಿದ್ವಿ. ಈಗಾಗಲೇ ಕ್ರಿಮಿನಲ್ ಕೇಸ್ಗಳನ್ನು ಹಾಕಿದ್ವಿ. ಲೋಕಾಯುಕ್ತದಲ್ಲೂ ಕೂಡ ಇವತ್ತು ಕೇಸನ್ನು ದಾಖಲು ಮಾಡಿದ್ವಿ. ಇದೇ ತಾಲೂಕು ಒಳಗಡೆ ಇವತ್ತು ಇರ್ತಕ್ಕಂಥ 30,000ಕ್ಕೂ ಅಧಿಕ ನಿವೇಶನ ರೈತರಿಗೆ 40-30 ಇವತ್ತು ಸೈಟ್ ಕೊಡಲಿಕ್ಕೆ ಅಧಿಕಾರಿಗಳು ಮೀನಾಮೇಷ ಎನಿಸ್ತಾ ಇದ್ದಾರೆ. ಒಂದು ಕಡೆ ಹೇಳ್ತಾರೆ ಇದು ರಿಸರ್ವ್ ಬರುತ್ತೆ, ಅರಣ್ಯ ಬರುತ್ತೆ ಅಂತ, ಇನ್ನೊಂದು ಕಡೆ ಅದು ಮೂಲಭೂತ ಸೌಲಭ್ಯ ಕೊಡಲಿಕ್ಕೆ ಆಗಲ್ಲ ಅಂತಕ್ಕಂಥ ಮಾತನ್ನು ಅಧಿಕಾರಿಗಳು ಹೇಳಿ ಆ 30,000 ನಿವೇಶನ ರೈತರಿಗೆ ಇವತ್ತು ಮನೆ ಇಲ್ಲ. ಅವರೆಲ್ಲರೂ ಕೂಡ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಎಸ್ಟೇಟ್ನ ಕೂಲಿ ಲೈನ್ಗಳಲ್ಲಿ ಇವತ್ತು ವಾಸ ಮಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ವಿ ಅವರಿಗೆ ಕನಿಷ್ಠ ನೀವು ಉಳ್ಬೇಕಾದ್ರೆ 6-3 ಏನು ಲೆಕ್ಕ ಕೊಡ್ತಾ ಇದ್ದೀರಿ, ಅವರು ಬದುಕಿರ್ಬೇಕಾದ್ರೆ 40-30 ಮನೆ ಕೊಡಿ ಅಂತಕ್ಕಂಥ ಒತ್ತಾಯವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ನೋಡಿ ಮೇಡಮ್, ಈಗ ಮೂಡಿಗೆರೆ ಒಳಗಡೆ ಯಥಾರಾಜ ತಥಾ ಪ್ರಜೆ ಅನ್ನಂಗೆ ಆಗ್ಬಿಟ್ಟಿದೆ. ಈಗ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ನೆಟ್ಟಿಗಿಲ್ಲ. ಯಾಕಂತಂದರೆ ಇಲ್ಲಿರ್ತಕ್ಕಂಥ ನಮ್ಮ ಗೆಳೆಯ ರಮೇಶ್ ಮಾತಾಡ್ದಂಗೆ ನಾವು ಈ ಮೂಡಿಗೆರೆ ಒಳಗಡೆ ಭೂಮಿಗಾಗಿ ಸಾಕಷ್ಟು ಹೋರಾಟವನ್ನು ಮಾಡಿದ್ದೀವಿ. ನಮ್ಮ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿ ಭೂಮಿ ಹೋರಾಟ ಮಾಡಿದವ್ರನ್ನ ಜೈಲಿಗೆ ಹಾಕಿದ್ದು. ನನ್ನನ್ನು ಕೂಡ 5 ತಿಂಗಳು ಜೈಲಿಗೆ ಹಾಕಿದರು. ಯಾಕಂತಂದರೆ ಇಲ್ಲಿ ತತ್ಕೊಳ್ಳೋ ಅಂಥ ಒಂದು ಊರನ್ನು 48 ಮನೆಗಳನ್ನು ಏಕಕಾಲದಲ್ಲಿ ಕೆಡವಾಗ್ತಾರೆ. ಎಳೆ ಮಗುನೂ ಕೂಡ ಹೊರಗೆ ಎಳೆದಾಕಿ ಕೆಡವಾಗ್ತಾರೆ. ಆಗ ಒಂದು ಹೆಣನ್ನು ರಾಜಗೌಡನ ಇದೇ ಮೆಟ್ಲಲ್ಲಿ ಇಟ್ಕೊಂಡಿದ್ದೀವಿ ನಾವು. 1:30 ರಾತ್ರಿವರೆಗೆ ಇಟ್ಟಿದ್ದೀವಿ ನಾವಿಲ್ಲಿ. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ಆ ಜನರನ್ನು ನಾಯಿ ಗೂಡಿನಂಥ ಮನೆಗಳನ್ನು ಕುನ್ನಳ್ಳಿ ಅಂತ ಕಟ್ಟಿದ್ದಾರೆ. ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಆಗ ಕಾಂಗ್ರೆಸ್ ಸರ್ಕಾರ ಇತ್ತು, BJP ಸರ್ಕಾರ ಬಂದಂಥ ಎಲ್ಲ ಇಲ್ಲಿ ಮೀಸಲು ಕ್ಷೇತ್ರ. ಇಲ್ಲಿ
ಮೀಸಲು ಕ್ಷೇತ್ರದಲ್ಲಿ ಸಾಮಾನ್ಯ ಕಸ ಗುಡಿಸೋನಿಂದ ಹಿಡಿದು ಅಪ್ ಟು ಮೇಲೆ ಏನು ಜನಪ್ರತಿನಿಧಿಗಳಿಗೆ ದುಡ್ಡನ್ನು ತಗೊಂಡು ಹೇಳ್ದಂಗೆ ಒಂದೊಂದು ಎಕರೆಗೆ ಇಲ್ಲಿ ಹೇಳ್ತಾರೆ, ನಮ್ಗೆ ಹೇಳಿದ್ದಂತಂದರೆ ನಾವು ಹೇಳ್ತಾರೆ, ಸುಳ್ಳು ಹೇಳ್ತಿಲ್ಲ. 2 ಲಕ್ಷ ಕೊಟ್ಟೆ, 1 ಲಕ್ಷ ಕೊಟ್ಟು ಒಂದೊಂದು ಎಕರೆ ಕೊಟ್ಟು ಭೂಮಿಯನ್ನು ಮಂಜೂರು ಮಾಡಿಸ್ಕೊಂಡಿದ್ದು ಇದೆ. ಇವತ್ತು ನಮ್ಮ ಕಳೆದ ಸಾರಿ ನಮ್ಮ ಮಾಜಿ ಮಂತ್ರಿಗಳು ಮೋಟಮ್ನವರು ಒಂದು ಸ್ಟೇಜಲ್ಲಿ ಹೇಳಿದರು, ಏಪ್ರಿಲ್ 14th ಪ್ರೋಗ್ರಾಮಲ್ಲಿ. ಇವತ್ತು ಕೂಡ ಒಂದು ಮಶಾಣ ಇಲ್ಲ ಕಣ್ರಿ, ಮಶಾಣ ಇಲ್ಲ ಅಂತ ಮಾತನ್ನು ಹೇಳಿದಾಗ ನಾನು ಪ್ರಶ್ನೆ ಮಾಡಿದಾಗ ಇದೇ ನಯನ ಮೋಟಮ್ ಅವರು ಇವರೆಲ್ಲ ನೀವೆಲ್ಲ ಸುಮ್ಮನಿರ್ರಿ ಅಂದರೆ ಯಾಕೆ ಸುಮ್ಮನಿರಬೇಕು? ಅವ್ರ ಬಾಯಿಲೇ ಹೇಳ್ತಾರೆ ಇವತ್ತು ಮಶಾಣ ಇಲ್ಲ ಅಂತೇಳಿ. ಹಾಗಾದರೆ ಇವರು ಅಧಿಕಾರ ಅವಧಿಯಲ್ಲಿ ಭೂಮಿಗಳಲ್ಲಿ ಎಲ್ಲೋ ಹೋಯ್ತು. ಮೂಡಿಗೆರೆ ಒಳಗಡೆ ಒಂದು ಅಂಬೇಡ್ಕರ್ ಭವನಕ್ಕೆ ಭೂಮಿ ಕೊಡೋಕ್ಕೆ ಇವ್ರಿಗೆ ಯೋಗ್ಯತೆ ಆಗಿಲ್ಲ, ಇನ್ನು ಜನರಿಗೆ ಕೊಡ್ತಾರೆ. ಅಂಬೇಡ್ಕರ್ ಭವನಕ್ಕೆ ಇವತ್ತು ಎಲ್ಲೆಲ್ಲೆಲ್ಲೋ ಕೇಸ್ ನಡಿಬೇಕಾಗಿದೆ. ನಾವು ಅದು ಬಿಡಿ, ಅಂಬೇಡ್ಕರ್ ಭವನ ಮುಖ್ಯ, ಅದು ಆಮೇಲೆ ನೋಡೋಣ. ಮೊದಲನೇದಾಗಿ ಇಲ್ಲಿರ್ತಕ್ಕ ತಲೆ ಮೇಲೆ ಸೂರು ಬೇಕಲ್ಲ, ಸೂರು ಬೇಕು, ಜನರಿಗೆ ನೀರು ಬೇಕು, ಅದು ಮೊದಲು ನಮಗೆ. ಬೇರೆ ಬೇರೆ ಭವನಗಳು ಹೇಗಾಗಿದೆ ಅಂದ್ರೆ ಉಳ್ಳವರೆಲ್ಲ 100 ಕೋಟಿ 100 ಎಕರೆ 500 800 ಕೋಟಿ ಎಕರೆ ಇಲ್ಲದವರಿಗೆ ಒಂದು 6 ಇಲ್ಲ. ಹೌದು, 6 ಯಾಕೆ ಕೊಡಬಾರ್ದು? ಭೂಮಿ ಇದೆ ಮೇಡಮ್, ಭೂಮಿಯನ್ನು ಎಲ್ಲೂ ಹೋಗಿಲ್ಲ. ಇಲ್ಲಿರ್ತಕ್ಕಂಥವ್ರಿಗೆ 1000 ಎಕರೆ ಇರೋರಿಗೆ 25 ಎಕರೆನ ಲೀಸಿಗೆ ಕೊಡೋಕೆ ಭೂಮಿ ಇದೆಯಂತೆ, ಲೀಸಿಗೆ ಕೊಡೋಕೆ ಭೂಮಿ ಇದೆಯಂತೆ. ಯಾವ ನ್ಯಾಯ ಅಲ್ಲ. ನನ್ನ ಸ್ನೇಹಿತರು ನೋಡಿ, ಇವರು ಈಗಲೂ ಕೂಡ ಅಲಿತಿದ್ದಾರೆ. ನಿನ್ನೆ ಲೋಕಾಯುಕ್ತಕ್ಕೆ ಹೋಗಿ ಬಂದು ಈಗ ತಹಸೀಲ್ದಾರ್ ಕಾನೂನು ಅಂತ ಬಂದಿದ್ದಾರೆ. ಇವ್ರಿಗೆ ಕೂಡ ಭೂಮಿ ಇಲ್ಲ, ಗ್ರಾಂಟ್ ಆಗಿರೋ ನಮ್ಮ ತಂದೆಗೆ ಮಂಜೂರಾಗಿದ್ದು 2 ಎಕರೆ ಭೂಮಿ 82-83ರಲ್ಲಿ. ಅದನ್ನ ಏನು ಮಾಡಿದ್ದಾರೆ ಅಂದರೆ ಈಗ ಪೋಡ್ ಆಗಿಲ್ಲ ಜಾಗನ, ಅದನ್ನೆಲ್ಲ ಭೂ ಮಾಲೀಕರಿಗೆ ಈಗ ಅವ್ರಿಗೆ ಮಾಡಿಕೊಟ್ಟು ಬಿಟ್ಟಿದ್ದಾರೆ. ಬೋಗಸಲ್ಲಿ ಮಾಡಿಕೊಟ್ಟಿದ್ದ ಕಾನೂನುಬದ್ಧವಾಗಿ ಅಲ್ಲ, ಕಾನೂನುಬದ್ಧವಾಗಿ ಅವರಿಗೆ ಪಾಣಿ ಬರಂಗೆ ಮಾಡ್ಕೊಟ್ಟಿದ್ದಾರೆ. ಅದು ಯಾವ ರೀತಿಯಲ್ಲಿ ಮಾಡ್ಕೊಟ್ರೆ ನನಗೆ ಗೊತ್ತಿಲ್ಲ. ಒಂದೇ ಜಮೀನಿಗೆ ಒಂದೇ ಸರ್ವೆ ನಂಬರ್ಗೆ 2 ಪಾಣಿ ಬರ್ತಾ ಇದೆ, ನನಗೂ ಬರ್ತಾ ಇದೆ, ಅವರಿಗೂ ಬರ್ತಾ ಇದೆ. ಇದ್ರ ಉದ್ದೇಶ ಏನನ್ನೋದ್ರ ಬಗ್ಗೆ ನಾವು ತಾಲೂಕು ಆಫೀಸಲ್ಲಿ ಚರ್ಚೆ ಮಾಡಿ ಹುಡುಕಿದಾಗ ಕೋರ್ಟಿಗೆ ಹಾಕೊಂಡಿದ್ದಾರೆ. ನಾವು ಕೂಲಿ ಮಾಡ್ಕೊಡ್ತಿದ್ದ ನಾವು ಕೋರ್ಟಿಗೆ ಎಲ್ಲಿ ಹೋಗ್ಲಿಕ್ಕೆ ಆಗ್ತದೆ? ಇದ್ರ ಬಗ್ಗೆ ನಾವು ಕೂಲಿ ಮಾಡಬೇಕು, ನಾವು ಹೊಟ್ಟೆಗೆ ತಿನ್ನಬೇಕು. ನಾವು ಇಲ್ಲಿ ಕೋರ್ಟಿಗೆ ಎಲ್ಲಿಗೆ ಹೋಗಾಗ್ತದೆ? ಬೆಂಗಳೂರು ತನಕ ಹೋಗ್ಬೇಕು, ನಮ್ಮ ಕೈಲಿ ಆಗ್ತದ? ಆಗಲ್ಲ. ತಾಲೂಕು ಆಫೀಸಲ್ಲಿ ಬಂದು ನ್ಯಾಯ ಕೇಳಿದ್ರೆ ಇಲ್ಲಿದ್ದಂಥ ಅಧಿಕಾರಿಗಳು ಕೋರ್ಟಲ್ಲಿ ಹೋಗಿ ಕೇಳ್ರಿ ಅಂತಾರೆ. ನಾವು ಯಾರ ಹತ್ರ ಕೇಳಬೇಕಾಗಿದ್ರೆ? ನಿಮ್ಮ ಜಮೀನೇ ನೀವು ಅನುಭವಿಸಕ್ಕಾಗ್ತಿಲ್ಲ. ಹೌದೌದು, ನಮಗೆ ಮಂಜೂರಾಗಿರೋ ಜಮೀನನ್ನು ಬೇರೆಯವ್ರ ಅನುಭವದಲ್ಲಿದ್ದಾರೆ, ಅದನ್ನ ಬಿಡಿಸ್ಕೊಡಿ ಅಂದ್ರೆ ಬಿಡಿಸ್ಕೊಡೋಕ್ಕೆ ಜನಗಳಿಗೆ ಆಗ್ತಾ ಇಲ್ಲ. ಅವ್ರು ರೀಸೆಟ್ ಮಾಡ್ಕೊಂಡಿದ್ದಾರೆ ಅವ್ರನ್ನ, ಇದನ್ನ ಜಮೀನನ್ನು ಬಿಡಿಸ್ಕೊಡಿ ಅಂದರೆ ಬಿಡಿಸ್ಕೊಡೋಕ್ಕೆ ಇವರು ಅಧಿಕಾರಿಗಳು ಹಿಂದೆ ಮುಂದೆ ಮೀನಮಶ ಎಣಿಸ್ತಾರೆ. ಕಾರಣ ಏನಂತ ಕೇಳಿದರೆ, ನೀವು ಡಿ ಸಿ ಹತ್ರ ಹೋಗ್ರಿ, ಇಲ್ಲ ಎ ಸಿ ಹತ್ರ ಹೋಗ್ರಿ ಅಂತ ಹೇಳ್ತಾರೆ. ನಾವು ಎಲ್ಲಿಗಂತ ಹೋಗ್ಬೇಕು ಅನ್ನೋದು ಬೇಕಲ್ಲ. ಅದೇ ಥರ ಒಂದೇ ಸರ್ವೆ ನಂಬರಲ್ಲಿ 40 ಜನಿಗೆ ಮಂಜೂರಾಗಿದೆ, ಆದರೆ 40 ಜನಿಗೆ ಇದುವರೆಗೂ ಅಧಿಕಾರಕ್ಕಾಗಿಲ್ಲ ಭೂಮಿನ. ಎಲ್ಲ ಭೂ ಮಾಲೀಕರ ಆಡಳಿತದಲ್ಲಿದೆ. ಹಾಗಾಗಿ ಭೂಮಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರಂದ್ರೆ ಅವರು ರಿಟೈರ್ಡ್ ಆಗೋವರೆಗೂ ಇಲ್ಲೇ ಕೂತ್ಕೊಂಡು ಊಟ ಹೊಡ್ಕೊಂಡಿದ್ದಾರೆ. ಮೊದಲು ಅದು ಚೇಂಜ್ ಆಗಬೇಕು. ಇಲ್ಲಿ ಯಾರೊಬ್ಬರು VA ಒಬ್ಬ ಹಾರೈಯನ್ನು ಒಬ್ಬನ ಮಾತ್ರ ತಗೊಳ್ತಾರೆ, ಅವನ ಮುಖಾಂತರ ಹಣವನ್ನು ಕಲೆಕ್ಟ್ ಮಾಡ್ತಾರೆ, ಲೂಟಿ ಮಾಡ್ತಾರೆ. ಮೂಡಿಗೆರೆಯಲ್ಲಿ ಲೂಟಿಗೋಸ್ಕರಲೇ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಇರಲಿ, ಅದು ಯಾವ ಇಲಾಖೆ ಇರಲಿ, ಆಡಳಿತ ಟೋಟಲ್ ಆಡಳಿತ ಕೆಟ್ಟೋಗ್ಬಿಟ್ಟಿದೆ. ಜಿಲ್ಲಾ ಆಡಳಿತನೂ ಕೂಡ ಅದೇ ಥರ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಗೆ ಏನು ಗರಬಡಿದಿದೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನು ಫಸ್ಟ್ ಅವ್ರನ್ನ ಈಗಾಗಲೇ ಒಬ್ಬರು ಲಕ್ಷ್ಮಣನವರು ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ. ಆರೈನು ಕೂಡ ಜೈಲಿಗೆ ಹಾಕ್ಸಿದ್ದಾರೆ. ಒಬ್ಬರಿಗೆ ಆಗಿರೋ ಭೂಮಿನ ಕೂತ್ಕೊಂಡು ಇಲ್ಲೇ ಮತ್ತೆ ರೀಗ್ರಾಂಟ್ ಇನ್ನೊಬ್ಬರಿಗೆ ಅಲ್ಲೋಗಿ ಭೂಮಿನ ನೋಡಿದ್ರೆ ಟ್ಯಾಲಿ ಮಾಡಿದರೆ ಇವ್ರಿಗೆ ಕೊಟ್ಟು ಅವ್ರಿಗೆ ಕೊಡ್ಬೇಕು, ಇವ್ರಿಗೆ ಕೊಡ್ಬೇಕಂದ್ರೆ ಇಲ್ಲ. ಭೂಮಿ ಏನು ಬೇಕಾದ್ರೂ ಮ್ಯಾಜಿಕ್ ಮಾಡ್ತಾರೆ, ಲಂಚ ತಗೊಂಡು. ಸಿಟಿ ಆಫ್ ಲ್ಯಾಂಡ್ ಎಲ್ಲಿದೆ? ಹಾಗಾಗಿ ಏನು ಬೇಕಾದ್ರೂ ಮ್ಯಾಜಿಕ್ ಮಾಡ್ತಾರೆ. ಅದು ಕೂತಲ್ಲೇ ಅವ್ರ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಆಗಬೇಕು. ಅಂಥವ್ರನ್ನ ಸಸ್ಪೆಂಡ್ ಅಲ್ಲ, ಡಿಸ್ಮಿಸ್ ಈಸ್ ದ ಫೈನಲ್ ಸೊಲ್ಯೂಷನ್. ಅದ್ರ ಜೊತೆಗೆ ಇವತ್ತು ನಮ್ಮ ಒತ್ತಾಯ ಏನಂದರೆ, ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಈ ಹಗರಣ ದೊಡ್ಡ 10,785 ಎಕರೆ ಸರ್ಕಾರಿ ಭೂಮಿನ ಏನು ಇವತ್ತು ಕಬಳಿಕೆ ಮಾಡಿದ್ದಾರೆ, ಅದರಲ್ಲಿ ಶಾಮೀಲಾಗಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಆಗಬೇಕು ಮತ್ತು ಅವರೆಲ್ಲರನ್ನ ಕೂಡ ಜೈಲಿಗೆ ಹಾಕಬೇಕು. ಮತ್ತು ಆ ಭೂಮಿಯನ್ನು ಸರ್ಕಾರ ಇವತ್ತು ವಶಪಡಿಸ್ಕೊಂಡು ಸರ್ಕಾರದ ಮೂಲಭೂತ ಸೌಲಭ್ಯಕ್ಕಾಗಿ ಆ ಭೂಮಿನ ಬಳಸ್ಕೋಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಿದ್ವಿ. ಅದೇ ರೀತಿ ಇವತ್ತು ಅದ್ರ ಏನು ರೆಕಾರ್ಡ್ ಮಾಡಿ ಕೊಟ್ಟಿದ್ದಾರೆ, ಇಲ್ಲಿರ್ತಕ್ಕಂಥ ಮಶಾಣ ಭೂಮಿನೂ ಕೂಡ ಏನು ಹಿಂದೆ ಮಂಜೂರಾಗಿತ್ತು, ಸರ್ಕಾರ ಅದಕ್ಕೆ ಏನು ಪಾಣಿ ಬರ್ತಾ ಇದೆ, ಆ ಭೂಮಿನ ಕೂಡ 53 ಹೆಸರಲ್ಲಿ ಇವತ್ತು ಮಂಜೂರು ಮಾಡಿ ಕೊಟ್ಟಿದ್ದಾರೆ. ಮಶಾಣ ಭೂಮಿನೂ ಬಿಟ್ಟಿಲ್ಲ ಇವರು, ಮಶಾಣ ಭೂಮಿನೂ ಕೂಡ ಬಿಟ್ಟಿಲ್ಲ. ಇವತ್ತು ಆ ಮಶಾಣ ಇವತ್ತು ಬೇರೆಯವರು ಯಾರೋ ಕಾಫಿ ತೋಟ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆ ಇವತ್ತು 80-84ರಲ್ಲಿ ಇವತ್ತು SC STಗಳಿಗೆ ಇವತ್ತು ದರ್ಖಾಸು ಮಂಜೂರು ಭೂಮಿ ಏನಿತ್ತು, ಆ ದರ್ಖಾಸು ಮಂಜೂರು ಭೂಮಿನ ಇವತ್ತು ಅವರ ಯಾವುದೇ ಕಡತಗಳು ಇವತ್ತು ತಾಲೂಕು ಕಚೇರಿ ಒಳಗಡೆ ಇಲ್ಲ. ಇಲ್ಲಿ ಆ ಪಾಪ ಅಮಾಯಕರು, ಅವರು ತಂದೆ ತಾಯಿ ಅಜ್ಜ ಮುತ್ತಜ್ಜನ ಹೆಸರಲ್ಲಿ ದಾಖಲಾತಿ ಮಂಜೂರಾಗಿರ್ತಕ್ಕಂಥ ಈ ತಾಲೂಕು ಕಚೇರಿಯ ಹಿನ್ನೆಲೆಯಲ್ಲಿ ಅವರು ತಂದರೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ದಾಖಲಾತಿಗಳು ನಮ್ಮ ತಾಲೂಕು ಕಚೇರಿ ಒಳಗಡೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ, ಆ ಎಲ್ಲ ಕಡತಗಳನ್ನು ಹಿಂದೆ ಇದ್ದಂಥ ಈ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಧಿಕಾರಿಗಳು ಒಂದು ಸುಟ್ಟಾಕಿದ್ದಾರೆ, ಇನ್ನೊಂದು ಆ ಕಡತಗಳನ್ನೇ ಕದ್ದು
ಬೇರೆ ಕಡೆ ತಗೊಂಡೋಗಿದ್ದಾರೆ. ಆ ನಂತರ ಸಂಬಂಧಪಟ್ಟ ಇವಾಗ ಏನು 53ಯಲ್ಲಿ ಅಕ್ರಮ ಭೂ ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ, ಅವರಿಗೆ ಅಕ್ರಮವಾಗಿ ಅದೇ ಕಡತದಲ್ಲಿರ್ತಕ್ಕಂಥ ಭೂಮಿಯನ್ನು ಇವತ್ತು ಮಂಜೂರು ಮಾಡಿಕೊಟ್ಟಿದ್ದಾರೆ. ಇವತ್ತು ಆ ಅಮಾಯಕ SC/ST ಏನು ದರ್ಖಾಸು ಮಂಜೂರಾಗಿತ್ತು, ಅವರಿಗೆ ಒಂದು ಕಡೆ ಭೂಮಿ ಇಲ್ಲ, ಒಂದು ಕಡೆ ದುಡಿಮೆಯನ್ನು ನಂಬಿ ಬದುಕ್ತಕ್ಕಂಥ ಈ ಜನ, ಈ ಕೆಲವರಿಗೆ ಭೂಮಿ ಇದೆ, ಅದು ಬೇರೆಯವ್ರ ಹೆಸರಲ್ಲಿದೆ, ಇವರು ನಮ್ಮದು ಭೂಮಿ ಅಂತೇಳಿ ದಿನಪ್ರತಿ ಅದನ್ನು ನೋಡ್ತಾರೆ, ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ಬಲಾಢ್ಯರು ಮತ್ತು ಶ್ರೀಮಂತ ಏನು ಹಣಕಾಸು ಇರ್ತಕ್ಕಂಥ ಉಳ್ಳವರು ಮತ್ತು ಏನು ರಾಜಕೀಯ ಪ್ರಭಾವ ಇರ್ತಕ್ಕಂಥ ವ್ಯಕ್ತಿಗಳ ಕೈಯಲ್ಲಿ ಈ ಜನರ ಭೂಮಿ ಇವತ್ತು ಇದೆ ಮೇಡಮ್. ಹಾಗಾಗಿ ನಾವು ಸರ್ಕಾರವನ್ನು ಒತ್ತಾಯ ಮಾಡೋದು, SITಯಲ್ಲಿ ಅಧಿಕಾರಿಗಳು ಏನು ತನಿಖಾ ತಂಡ ಕೊಟ್ಟಿರ್ತಕ್ಕಂಥ ವರದಿ ಸ್ವೀಕಾರ ಮಾಡಬೇಕು. ಆ ತಪ್ಪಿತಸ್ಥ ಅಧಿಕಾರಿಗಳಿಗೆ ಮತ್ತು ಪರ್ಯಾಯವಾಗಿ ಏನು ಸರ್ಕಾರ ಒಂದು ಮಾರ್ಗೋಪಾಯವನ್ನು ಉಪಯೋಗಿಸ್ಕೊಂಡು, ಕಾನೂನು ಉಪಯೋಗಿಸ್ಕೊಂಡು ಅವ್ರಿಗೆ ಭೂಮಿಯನ್ನು ವಾಪಸ್ಸು ಸರ್ಕಾರ ಪಡಿಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀವಿ. ಎಂತೆಂಥ ಮ್ಯಾಜಿಕ್ ಮಾಡ್ತಾರೆ ಲಂಚ ತಗೊಂಡು ಅಧಿಕಾರಿಗಳು ಅಂತಂದರೆ, ಸ್ಮಶಾನ ಜಾಗ ಗುಳುಂ, ಬೇರೆಯವರಿಗೆ ಕೊಟ್ಟ ಜಾಗನ ಮತ್ತೆ ಇವರು ಬೇರೆಯವರಿಗೆ ಗ್ರ್ಯಾಂಟ್ ಮಾಡಿಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ ನೋಡ್ರಿ, ಶ್ರೀಮಂತರಿಗೆ ಲೀಸಿಗೆ ಕೊಡುವಂತ ಅಂದರೆ ಅವ್ರಿಗೆ ಆಲ್ರೆಡಿ 106 ಎಕರೆ ಜಮೀನಿದೆ, ಅವರು ಮತ್ತೆ ಅಕ್ರಮವಾಗಿ ವಶಪಡಿಸ್ಕೊಂಡಿರುವಂಥ ಜಾಗನ ಲೀಸಿಗೆ ಕೊಟ್ಬಿಟ್ಬಿಡ್ತಾರಂತೆ. ಆದರೆ ಇಲ್ಲಿ ಬಡವರು ಪಾಪ 30-40 ಬಿಡಿ, ಅದಕ್ಕೂ ಕೂಡ ಗತಿ ಇಲ್ಲದ ಹಾಗೆ ಕಚೇರಿ ಅಲಿಯುವಂಥ ಪರಿಸ್ಥಿತಿ ಬಂದಿದೆಯಲ್ಲ. ಮುಖ್ಯಮಂತ್ರಿಗಳೇ ಫಸ್ಟ್ ಇತ್ತ ಕಡೆ ಗಮನ ಹರಿಸಿ, ಭ್ರಷ್ಟಾಚಾರ ತೊಲಗಿಸ್ತೀನಿ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ಫೀಲ್ಡಿಗಿಳಿದು ನಿಮ್ಮ ಅಧಿಕಾರಿಗಳು ಎಂಥ ಲಜ್ಜೆಗಿಟ್ಟ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನೊಮ್ಮೆ ಬಂದು ನೋಡಿ. ಅದಕ್ಕೆ ಮೊದಲು ಚಿಕ್ಕಮಗಳೂರಿಗೆ ಬಂದು ಒಮ್ಮೆ ಪಾದಾರ್ಪಣೆ ಮಾಡಿ, ನೀವು ಅದನ್ನೊಮ್ಮೆ ಅಬ್ಸರ್ವ್ ಮಾಡಿ, ಮತ್ತೆ ತಪ್ಪಿತಸ್ಥ ಅಧಿಕಾರಿಗಳನ್ನ ತಕ್ಷಣ ಮನೆಗೆ ಕಳಿಸ್ಬಿಡಿ. ಸ್ಮಶಾನವನ್ನೇ ತಿಂದ ಅಧಿಕಾರಿಗಳು. ಹಣ ಅಂದರೆ ಹೆಣನೂ ಬಾಯಿ ಬಿಡುತ್ತಂತೆ. ಅದೇ ರೀತಿ ಮೂಡಿಗೆರೆಯಲ್ಲಿ ಲಂಚ ಅಂದರೆ ನಮ್ಮ ಅಧಿಕಾರಿಗಳು ಸ್ಮಶಾನ ಜಾಗನೂ ಕೂಡ ಬೇರೆಯವರಿಗೆ ಮಾರಾಟ ಮಾಡ್ತಾರೆ. ಅದಕ್ಕೆ ಜ್ವಲಂತ ಸಾಕ್ಷಿಯಾಗಿ ನನ್ನ ಇದು ಕಣ್ಮುಂದೆ ಇದೆ ನೋಡಿ. ಇದು ಮೂಡಿಗೆರೆಯ ಊರು ಕೆಲ್ಲೂರು ಅಂತ ಊರು. ಇದು ಸ್ಮಶಾನಕ್ಕೆ ಬಿಟ್ಟ ಜಾಗ. ಆದರೆ ಅಧಿಕಾರಿಗಳು ಬೋಗಸ್ ಸಾಗುವಳಿ ಚೀಟಿ ಮಾಡುವಾಗ ಅದನ್ನೂ ಕೂಡ ಲಕ್ಷ ತಗೊಂಡು ಬೇರೆಯವರಿಗೆ ಪರಭಾರೆ ಮಾಡಿದ್ದಾರೆ. ಇದು ಹೇಗೆ ಪರಭಾರೆ ಮಾಡಿದ್ರು, ಹೇಗಾಯಿತು ಅನ್ನೋದ್ರ ಬಗ್ಗೆ ನಾವು ಇಲ್ಲಿನ ಮೂಡಿಗೆರೆ ಗ್ರಾಮ ಪಂಚಾಯತಿ ಸದಸ್ಯರು ಮಾತಾಡ್ತಿರೋದು. ಚಂದ್ರೇಶ್ ಅಂತ ಹೇಳ್ಬಿಟ್ಟು ನಾವು ಕಳೆದ ಬಾರಿ ಪಂಚಾಯತಿ ಸದಸ್ಯರಾಗಿದ್ದ ಸಂದರ್ಭದಲ್ಲಿ ಅದಕ್ಕೆ ಒಂದು 5 ವರ್ಷಕ್ಕೆ ಹಿಂದೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ಮಶಾನಕ್ಕಂತೇಳಿ ಜಾಗ ಕಾಯ್ದಿರಿಸಿದ್ರು. ಸರ್ವೆ ನಂಬರ್ 1ರಲ್ಲಿ 1 ಎಕರೆ ಭೂಮಿ ಮತ್ತು ಪಾಣಿನೂ ಸಹ ಬರ್ತಾಯಿದೆ. ನಂತರ 2ನೇ ಬಾರಿ ನಾವು ನಮ್ಮ ಒಂದು ಮಂತ್ರಿಗಳ ಕಡೆನೂ ಹೋಗ್ಬಿಟ್ಟು ಅವ್ರ ಹತ್ರ ನಾವು ವಿಚಾರಗಳನ್ನ ಎಲ್ಲ ತಿಳಿಸಿದ್ವಿ. ಅಲ್ಲಿಯೂ ಸಹ ಸಂಬಂಧಪಟ್ಟ ಇಲಾಖೆಗಳಿಗೆ ಅವ್ರನ್ನ ಕರೆಸ್ಬಿಟ್ಟು ಕೂಡಲೇ ಅದನ್ನು ತೆರವು ಮಾಡಿ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದರು. ನಾವು ಇಲ್ಲಿಂದ ಸ್ಮಶಾನಕ್ಕೆ ಹೋಗ್ಬೇಕಂತೇಳಿ ಸುಮಾರು 5 ಕಿಲೋಮೀಟ್ರ್ ದೂರ ಹೆಣನ ಎತ್ಕೊಂಡು ಹೋಗುವಂಥ ಉದ್ಭವ ಆಗಿದೆ. ಇಲ್ಲಿ ಸುಮಾರು 1600 ಕುಟುಂಬಗಳಿದ್ದು ಇಲ್ಲಿ ಯಾವುದೇ ರೀತಿಯ ಸ್ಮಶಾನಗಳಿಲ್ಲ ಸ್ಥಳೀಯ ಮಟ್ಟದಲ್ಲಿ. ಹಾಗಾಗಿ ಇದು 1 ಎಕರೆ ಭೂಮಿನ ಕಾಯ್ದಿರಿಸಿದ್ದಾರೆ, ಅದನ್ನು ಕೂಡಲೇ ತೆರವು ಮಾಡಿಕೊಡ್ಬೇಕು ಅಂಥೇಳಿ ಪ್ರತಿ ಬಾರಿನೂ ಇಲಾಖೆವಾರಿಗಳಿಗೆ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿಯನ್ನು ಮಾಡಿದ್ವಿ. ಇದುವರೆಗೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಈಗ ನಿಮ್ಮ ಶಾಸಕರು ಕೂಡ ನಿಮ್ಮವರೇ, ಸೊ ಅವರಿಗೆ ಪವರ್ ಇಲ್ವಾ? ಅವರಿಗೆ ಒತ್ತಡ ಹಾಕಿ ಅದನ್ನೊಂದು 1 ಎಕರೆಯನ್ನು, ಅದು ಯಾರೋ ಅಧಿಕಾರಿಗಳು ಬೋಗಸ್ ದಾಖಲೆ ಮಾಡಿ ಕೊಟ್ಟವರನ್ನು ಒಂದು ಖುಲ್ಲಾ ಮಾಡಿ ಜನರಿಗೆ ಅದನ್ನು ಕೊಡೋಕ್ಕಾಗಲ್ವ? ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಚಿಕ್ಕಮಗಳೂರಿನಲ್ಲಿ KJ ಜಾರ್ಜ್ ಅವರು ಸಹ ಬಂದಿದ್ದರು. ಅವ್ರ ಗಮನಕ್ಕೂ ಕೊಟ್ಟಿದ್ವಿ. ನಾವು ಸಂಬಂಧಪಟ್ಟ ಎಲ್ಲ ಸಂಘಟನೆಯವರೆಲ್ಲ ಸೇರಿ ಮೂಡಿಗೆರೆ ತಹಸೀಲ್ದಾರಿಗೆ ಮತ್ತು KJ ಜಾರ್ಜ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಅವರು ನಂತರ ಅವರಿಗೆಲ್ಲ ವಿಚಾರಗಳನ್ನೆಲ್ಲ ತಿಳಿಸಿ AC ಮತ್ತು ನಮ್ಮ VA ಮತ್ತು RIಗಳಿಗೆ 3 ಜನ ಸಂಬಂಧಪಟ್ಟವರಿಗೆ ತಿಳಿಸಿದ್ದಾರೆ ಕೂಡಲೇ ಅದನ್ನು ತೆರವು ಮಾಡಿಕೊಡ್ಬೇಕು ಅಂಥೇಳಿ. ಆದರೆ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಅಲ್ಲ, ಯಾಕೆ ಸರ್ ಈಗ ನೀವು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಅಧಿಕಾರಿಗಳಿಗೆ ಅಷ್ಟೊಂದು ದರ್ಪಣ? ಮುಂದಿನ ದಿನಗಳಲ್ಲಿ ಈ ಥರದ್ದು ಏನಾದರೂ ಉದ್ಭವ ಆಯಿತು ಅಂತೇಳಿ ಹೇಳಿದರೆ, ಯಾವುದಾದ್ರೂ ಇಲ್ಲಿ ನಮ್ಮ ಹಳ್ಳಿಗಳಲ್ಲಿ ಯಾವುದಾದ್ರು ಒಂದು ಸಾವಾಯಿತು ಅಂತೇಳಿ ಹೇಳಿದರೆ ನೇರವಾಗಿ ನಾವು ತಾಲೂಕು ಆಫೀಸ್ ಮುಂದ್ಗಡೆನೇ ಹೆಣನಿಟ್ಟು ಧರಣಿ ಕೂರುವಂಥ ಒತ್ತಾಯವನ್ನು ಮಾಡ್ತೀವಿ. ನಂತರ ಅದು ನಮಗೆ ಸ್ಮಶಾನ ಬಿಟ್ಟು ಕೊಡೋವರೆಗೂ ನಾವು ಕೊಳ್ತೋದ್ರೂ ಸಹ
ಹೆಣವನ್ನು ತೆಗೆಯೋದಿಲ್ಲ. ಓಕೆ, ಇದು ನೇರವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರೇ ಕೊಡ್ತಿರುವಂಥ ಎಚ್ಚರಿಕೆ. ಒಂದು ವೇಳೆ ಸ್ಮಶಾನ ಜಾಗವನ್ನು ಅಕ್ರಮವಾಗಿ ಪರಭಾರೆ ಮಾಡಿರೋದನ್ನು ಜನರಿಗೆ ಬಿಟ್ಟು ಕೊಟ್ಟಿಲ್ಲ ಅಂದರೆ ಹೆಣನ ತಾಲೂಕು ಕಚೇರಿಯಲ್ಲಿ ಇಟ್ಟು ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಂದಾಯ ಸಚಿವರೇ ಎಚ್ಚೆತ್ತುಕೊಳ್ಳಿ. ಆಪ್ತರಿಗೆ ಬಡವರ ಭೂಮಿ. ಮೂಡಿಗೆರೆ ತಾಲೂಕಿನಲ್ಲಿ ಎಂತೆಂಥ ಭೂ ಹಗರಣ ಆಗಿದೆ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಅದನ್ನು ಕೇಳ್ತಾ ಹೋದರೆ. ಈಗ ಹಳೆ ಮೂಡಿಗೆರೆಯಲ್ಲ ಕೆನ್ನಾಳಿ ಕೆಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ಆಗಿದೆ. ಅದು ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಬನ್ನಿ ಅದನ್ನು ಏನು ಪ್ರಕರಣ ಅಂತ ಅವ್ರ ಕೇಳ. ನಿಮ್ಮ ಹೆಸರು ಸರ್? ಹರೀಶ್ ಅಂತ. ಹರೀಶ್ ಅವರು, ಏನಾಗಿದೆ ಈ ಜಾಗದಲ್ಲಿ? ನೋಡಿ, ಈಗ ನಾನು ಈಗ ಕಾಣ್ತಿದ್ದೀನಲ್ಲ, ಈ ಜಾಗದಲ್ಲಿ ಸಂಕ್ಷಿಪ್ತವಾಗಿ ನಾನು ಹೇಳಬೇಕು ಅಂತಂದರೆ, ಇದು ಮಾಜಿ ಶಾಸಕರು MP ಕುಮಾರಸ್ವಾಮಿ ಅವರು ಇರುವಾಗ ಯಾವುದೋ ಊರಿನ ಹೆಂಗಸಿಗೆ, ಈ ಊರಿಗೂ ಆ ಹೆಂಗಸಿಗೂ ಯಾವುದೇ ಸಂಬಂಧ ಇಲ್ಲದಿದ್ದರೂ ಕೂಡ ಅಕ್ರಮವಾಗಿ ಅವರಿಗೆ ಸಾಗುವಳಿ ಚೀಟಿಯನ್ನು ಕೊಟ್ಟಿದ್ದಾರೆ. ಅದು ಯಾಕೆ ಕೊಟ್ಟರು, ಹೇಗೆ ಸರ್ ಅದು? ಮೇಡಮ್, ಫಸ್ಟ್ ಆಫ್ ಆಲ್ ಮೂಡಿಗೆರೆ ತಾಲೂಕಲ್ಲಿ ತುಂಬ ಈ ಥರದೊಂದು ಹಗರಣ ಆಗಿದೆ. ನಾವಿಲ್ಲಿ ಸುಮಾರು ಒಂದು 90 ಕುಟುಂಬದ ನಿವೇಶನ ರೈತರ ಪಟ್ಟಿಯನ್ನು ನಾವು ಮಾಡಿದ್ದೀವಿ. ಇದು ನಿಜವಾಗಿಯೂ ಗ್ರಾಮ ಪಂಚಾಯತ್ 90 ಕುಟುಂಬ ಅಂದರೆ ಈ ಗ್ರಾಮದಲ್ಲಿ ಕೆಲ್ಲೂರು ಕುನ್ನಳ್ಳಿ ಗ್ರಾಮದಲ್ಲಿ 90 ಕುಟುಂಬದ ಡೋರ್ ಟು ಡೋರ್ ನಾವು ಹೋಗಿ ವಿಸಿಟ್ ಮಾಡಿ ಒಂದೇ ಮನೆಯಲ್ಲಿ 3-4 ಜನ ವಾಸ ಮಾಡ್ತಿದ್ದಾರೆ. ಮತ್ತು ಲೈನ್ ಮನೇಲಿ ಅತಿ ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಅಂಥವ್ರ ಪಟ್ಟಿ ಮಾಡಿ ನಾವು ನಿವೇಶನಕ್ಕಂಥ ಜಾಗ ಆಲ್ಮೋಸ್ಟ್ ಇನ್ನು 2022ರಲ್ಲಿ ನಾವು ಕೊಟ್ಟಿದ್ದೀವಿ. ಇಲ್ಲಿ ಪಂಚಾಯತಿಯಲ್ಲೂ ರೆಗ್ಯುಲೇಷನ್ ಆಗಿದೆ. ಆ ನಂತರದಲ್ಲಿ ನಾವು ಇಲ್ಲಿ ಭೂಮಿ ಇದೆ, ಬಟ್ ನಾವು ತಾಲೂಕು ಕಚೇರಿಗೆ ಹೋದಾಗ ಅಲ್ಲಿ ಭೂಮಿನೆಲ್ಲ ಅಂತಿದ್ದಾರೆ. ಆದರೆ ನಾವು ಯಾಕಿಲ್ಲ, ನಮ್ಮ ಕಣ್ಣ ಮುಂದೆ ನಾವು ಹುಟ್ಟಿ ಬೆಳೆದಂಥ ಊರಲ್ಲಿ ಭೂಮಿ ಇದೆ, ಸರ್ಕಾರಿ ಭೂಮಿ, ಆದರೆ ನಮಗೆ ಯಾಕೆ ಸಿಗ್ತಿಲ್ಲ? ನಮಗೆ ನಿವೇಶನ ರೈತರಿಗೆ ಬೇಕಂದಾಗ ಅಲ್ಲಿ ಒಂದಿಷ್ಟು ನಮಗೆ ಮಾಹಿತಿ ಕೊಡಲಿಲ್ಲ. ಕೊನೆಯದಾಗಿ ನಮಗೆ ಅಲ್ಲಿ ಭೂ ಹೋರಾಟಗಾರರಂತ ನಮ್ಮ ರಮೇಶ್ ಕೆಳಗೂರು ಅವ್ರನ್ನ ಸಂಪರ್ಕ ಮಾಡಿ ಹೋದಾಗ ನಿಜವಾದ ದಾಖಲೆಯನ್ನು ಕೊಟ್ಟರು. ಅಂದರೆ ಒಬ್ಬರು ನೈಜ ಹೋರಾಟಗಾರನ ಅಲ್ಲಿ ಬಂದ ಕಾರಣಕ್ಕೆ ನಮಗೆ ಸಿಕ್ಕಿದೆ. ಆ ನಂತರ ನೋಡಿದಾಗ ಇದಕ್ಕೆ ಸಂಬಂಧ ಪಡೆದವರೇ ಈ ಗ್ರಾಮದಲ್ಲಿ 1 ಗಂಟೆ ವಾಸ ಮಾಡದಿದ್ದವರಿಗೆ ಇದು ಮಂಜೂರಿ ಆಗಿದೆ. ಎಷ್ಟು ಎಕರೆ ಜಮೀನು ಮಂಜೂರಿ? ಅದು 4 ಎಕರೆ 38 ಗುಂಟೆ. 4 ಎಕರೆ ಮಾಡಿದ್ದಾರೆ. ಬಟ್ ನಿಮಗೆಲ್ಲ 30-40 ಸೈಜ್ ಕೊಡಕ್ಕೆ ರೆಡಿ ಇಲ್ಲ. ಮತ್ತು ಇದು 64 ಎಕರೆ ಸರ್ಕಾರಿ ಭೂಮಿ. ಅದರಲ್ಲಿ ಉಳಿದಿರೋದು ಬರೀ ಒತ್ತುವರೆಗೆ ಉಳಿದಿರೋದು ಬರೀ 4 ಎಕರೆ 38 ಗುಂಟೆ. ನಾವಿದು ಪ್ರತಿಯೊಂದು ಇಲಾಖೆಗೆ ಕೊಡ್ತೀವಿ. AC ಅವ್ರಿಗೆ ಕೊಟ್ಟಿದ್ವಿ, DC ಅವ್ರಿಗೆ ಅರ್ಜಿ ಕೊಟ್ಟಿದ್ವಿ, ಪದೇ ಕೊಟ್ಟಿದ್ವಿ. ಆದರೆ ಅಲ್ಲಿ AC ಅವರಿಂದ ಈ ತಾಲೂಕು ಕಚೇರಿಗೆ ಅವರು ಏನಾದರೂ ಇದು ಈ ಸಂಬಂಧಪಟ್ಟ ಕೇಸ್ ಬಗ್ಗೆ ಅವ್ರು ಕೇಳಿದರೆ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಆಫೀಸರ್ಸು, ಇವರು ಕೇಸ್ ವರ್ಕರ್ಗಳು ಆ ಫೈಲ್ನೇ ಮೂವ್ ಮಾಡಲ್ಲ. ನಾವು 1 ವರ್ಷ ಕಾದಿದ್ದೀವಿ. ಒಂದು ಜಿಲ್ಲಾಧಿಕಾರಿಗೆ ಅಥವಾ AC ಅವರಿಗೆ ಅವರ ಒಂದು ಮಾತಿಗೆ ಒಂದು ಬೆಲೆ ಕೊಡದ ಅಧಿಕಾರಿಗಳು ನೋಡಿ ಇಂಥ ಒಂದು ಪ್ರಕರಣಗಳನ್ನ ಮುಚ್ಚಿ ಹಾಕಲಿಕ್ಕೆ ಈ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಕಂಪ್ಲೀಟ್. ಇದು ನೋಡಿ, ಇದು ಗ್ರಾಮದಲ್ಲಿ ನಾವು ಈಗ 90 ಕುಟುಂಬದ ಹಳೆ ಮುಡಿಗೆರಿಗೆ ಕೊಟ್ಟಿದ್ದೀವಿ. ಆದರೆ ಅವರೇ ಲೈನ್ ಮನೆ ಇರೋದು. ಆದರೆ ನಾವು ಇದ್ರ ಪರ ಹೋರಾಟ ಮಾಡಿದ್ರೆ ನಮ್ಮ ಮೇಲೇ ಕೇಸ್ ಹಾಕಿದ್ದಾರೆ. ಬೇರೆ ಊರವ್ರು ಬಂದು ಇಲ್ಲಿ ಅಕ್ರಮವಾಗಿ ಮಂಜೂರು ಮಾಡ್ಕೊಂಡು ಇಲ್ಲೇ ನಾವು ನೆಲೆಸಿದಂಥ ನಮಗೆ ಕೇಸ್ ಮಾಡಿದ್ದಾರೆ. ಇದು ಯಾವ ನ್ಯಾಯ ಮೇಡಮ್? ಇಲ್ಲಿ ಕೇಸ್ ಮಾಡಿದ್ದಾರೆ ನಮ್ಮ ಮೇಲೆ. ಹೌದು, ಈಗ ಇದ್ದಾರೆ ಇಲ್ಲಿ ಮೂಡಿಗೆರೆಯಲ್ಲಿ ಎಲ್ಲ ಕಾಂಗ್ರೆಸ್ಸು BJP ದಳ ಅಂತ ಎಲ್ಲರೂ ಇದ್ದಾರೆ. ಇಲ್ಲಿ ನಿವೇಶನ ರೈತರ ಸಂಖ್ಯೆ ಜಾಸ್ತಿ ಇದೆ. ಪ್ರತಿ ಪಂಚಾಯತ್ಗೆ ಹೋದರೆ 500ರಿಂದ 1000 ಅರ್ಜಿಗಳಿದ್ದಾವೆ. ಸಂಪೂರ್ಣ ಮೂಡಿಗೆರೆ ಭೂಮಿಗಳೀಗ ನಿಮಗೆ ಗೊತ್ತಿದ್ದಾಗ ಅಕ್ರಮ ಭೂ ಮಂಜೂರಾತಿಯಲ್ಲಿ ಯಾರು ದೊಡ್ಡ ಶ್ರೀಮಂತರಿದ್ದಾರೆ ಅವರು ಪಾಲಾಗಿದೆ. ಆದರೆ ಬಡವರು ಎಲ್ಲಿಗೆ ಹೋಗಬೇಕು? ಬಡವರು ಬರೀ ಮತದಾನದ ಟೈಮಲ್ಲಿ ಮಾತ್ರ ಇವ್ರಿಗೆ ಕಾಣಿಸೋದು. ಆ ನಂತರದಲ್ಲಿ ಇವ್ರಿಗೆ ಯಾರ ಅವಶ್ಯಕತೆ ಇಲ್ಲ. ಇದೇ ರೀತಿ ಅಕ್ರಮ ಯಾರು ನಾವು ಒಂದು ಸರಿ ಎಲ್ಲಾದರೂ ಖಾಲಿ ಜಾಗ ಸರ್ಕಾರಿ ಜಾಗ ಇದ್ದಾಗ ನಾವೇನಾದರೂ ಅರ್ಜಿ ಹಾಕಿದರೆ ಅಲ್ಲಿ ತಾಲೂಕು ಆಫೀಸಿಂದ ಅವರಿಗೆ ಮೆಸೇಜ್ ಹೋಗುತ್ತೆ, ಇಂಥ ಗ್ರಾಮದಲ್ಲಿ ನಿವೇಶನಕ್ಕೆ ಅರ್ಜಿ ಹಾಕಿದ್ದಾರೆ, ಅದು ಕೂಡಲೇ ಅವರಿಗೆ ಮಂಜೂರಾಗುತ್ತೆ, ಅಲ್ಲಿಯ ಬಲಿಷ್ಠರಿಗೆ ಮಂಜೂರಾಗುತ್ತೆ. ನೋಡಿ ಯಾವ ರೀತಿ ಕೆಲಸಗಳಾಗ್ತಿದೆ ಅಂದರೆ, ನೋಡಿ ಬಡವರು ಇಲ್ಲಿ ಪಾಪ ಒಂದು ಇಷ್ಟು ಜಾಗಕ್ಕೆ ಒದ್ದಾಡ್ತಾ ಇದ್ದರೆ ಖಾಲಿ ಜಾಗ ಇದೆ ಅಂದರೆ ಅಧಿಕಾರಿಗಳೇ ಅದರ ಮಾಹಿತಿ ಕೊಟ್ಟು ಅವನು ಅವರ ಹೆಸರಿಗೆ ಮಾಡ್ಕೊಳ್ಳಿ ಅನ್ನುವಂಥ ಒಂದು ಸಂದೇಶವನ್ನು ಕಳಿಸ್ತಾರೆ. ಇದು ನೋಡಿ ಇಲ್ಲಿ ಇದರಿಂದಾಗಿ ಏನಾಗ್ತಿದೆ ಅಂದರೆ ಉಳ್ಳವರು ಸಾವಿರಾರು ಎಕರೆ ಹೊಂದಿರ್ತಾರೆ, ಯಾರಿಗೂ ಜಮೀನೇ ಇಲ್ಲ, ಭೂಮಿಯೇ ಇಲ್ಲ, ಅವರು ಇವತ್ತಿಗೂ ಕೂಡ ಚಿಕ್ಕ ಒಂದು ಗೂಡಿನಂಥ ಮನೆಯಲ್ಲಿ ವಾಸಿಸಬೇಕು. ಕೆಲವರಿಗೆ ಮನೆಯೂ ಇಲ್ಲ, ಬಾಡಿಗೆ ಮನೆಯಲ್ಲಿರುವಂಥ ಪರಿಸ್ಥಿತಿ ಬಂದಿದೆ. ಇದು ನಿಜವಾಗ್ಲೂ ಒಂದು ಭ್ರಷ್ಟಾಚಾರದ ಎಲ್ಲೇ ಮೀರಿರುವಂಥ ಪ್ರಕರಣಗಳು. ಇದನ್ನು ತಕ್ಷಣವೇ ಕಂದಾಯ ಸಚಿವರು ಈ ಬಗ್ಗೆ ಗಮನ ಹರಿಸಿ ಇಲ್ಲಿ ಏನು ಹಗರಣ ಆಗಿದೆ ಅದನ್ನು ತನಿಖೆಗೆ ಒಳಪಡಿಸಲೇಬೇಕು. ಪರಮೇಶ್ವರ್ ಅವರೇ, ದಯವಿಟ್ಟು ಈಗ ನೀವು ಕಂದಾಯ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಒಂದು ಅಧಿಕಾರ ಸ್ವೀಕರಿಸಿದ್ರಿ, ನೀವು ಈ ಚಿಕ್ಕಮಗಳೂರಿನ ಈ ಪ್ರಕರಣವನ್ನು ಒಂದು ಆದ್ಯತೆಯ ಮೇರೆಗೆ ತನಿಖೆಗೆ ಒಳಪಡಿಸಬೇಕು. ದಾರಿ ತಪ್ಪಿಸಿದ RIVA, ಈ ತಾಲೂಕು ಕಚೇರಿ ಅಧಿಕಾರಿಗಳ ದರ್ಪ
ದರ್ಪ, ದಾಷ್ಟ್ಯ, ಅಹಂಕಾರ ಮತ್ತು ದುಡ್ಡಿನ ಆಸೆಗೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ನಿಜವಾಗ್ಲೂ ನಾನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನೀವು ಈ ಒಂದು ಭೂಮಿಯನ್ನು ನೋಡ್ತಾ ಇದ್ದೀರಿ, ಫಲವತ್ತಾದ ಭೂಮಿ, ಅದ್ಭುತವಾಗಿ ತೋಟ ಮಾಡಿದ್ದಾರೆ, ಅವು ನೀಟಾಗಿ ಬೇಲಿ ಹಾಕಿದ್ದಾರೆ, ಒಳ್ಳೆ ಮನೆಗಳನ್ನೆಲ್ಲ ಕಟ್ಟಿದ್ದಾರೆ. ಇದು ಒಬ್ಬ ಚಂದನ್ ಎಸ್ಟೇಟ್ ಅನ್ನೋರಿಗೆ ಸೇರಿರುವಂಥ ಜಾಗ. ಅದು ಅವರು ಈಗ ಬಂದು ಕೂತಿದ್ದಾರೆ. ಆದರೆ ಅಲ್ಲಿ ಬಂದು ಕೂತಿದ್ದು ಯಾರ ಜಾಗದ ಮೇಲೆ ಅಂದರೆ SC/STಗಳಿಗೆ ಸರ್ಕಾರವೇ ಕೊಟ್ಟಂಥ ಜಾಗ. ದಾಖಲೆಯಲ್ಲಿದೆ ಸರ್ಕಾರ ಕೊಟ್ಟಿದೆ ಅಂತ. ಆದರೆ ಆ ಕೊಟ್ಟಂಥ ಸರ್ಕಾರವೇ ಕೊಟ್ಟಂಥ ಜಾಗವನ್ನು ಇನ್ನೊಬ್ಬರಿಗೆ ಪರಭಾರೆ ಹಣ, ಅವನು ಲಂಚ ಕೊಟ್ಟ, ಅವನು ತೈಲಿ ತುಂಬ ಲಂಚ ಕೊಟ್ಟ ಅಂತ SC/STಗಳ ಭೂಮಿಯನ್ನು ಕಿತ್ತುಕೊಂಡು ಅವನಿಗೆ ಕೊಟ್ಟಿದ್ದಾರೆ. ಆತ ಬೇಲಿ ಹಾಕ್ಕೊಂಡು ಕೂತಿದ್ದಾನೆ. ಇವರು ಮಾತ್ರ ಕೈಯಲ್ಲಿ ಬರೀ ದಾಖಲೆ ಇಟ್ಕೊಂಡು ಓಡಾಡ್ತಿದ್ದಾರೆ. ತಾಲೂಕು ಕಚೇರಿಗೆ ಹೋಗಿ ಕೇಳಿದ್ರೆ ದಾಖಲೆ ಇಲ್ಲ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಯಾಕೆ ಹೀಗಾಗಿದೆ? ಎಷ್ಟು ವರ್ಷದಿಂದ ಅಲೀತಿದ್ದೀರಿ ನೀವು? ಮೇಡಮ್, ಇದು ಸರ್ವೆ ನಂಬರ್ 82 ತನಿಯ ಮತ್ತು ಈ ಥರ ಆರು ಜನಕ್ಕೆ ಮಂಜೂರಿ ಆಗುತ್ತೆ ಮೇಡಮ್. ದರ್ಖಾಸ್ ಮುಖಾಂತರ ಎಷ್ಟು ಎಕರೆ? 2 ಎಕರೆ ಮೇಡಮ್. 83-84 ಇಸ್ವಿಯಲ್ಲಿ ಮಂಜೂರಿ ಆಗುತ್ತೆ. ಮಂಜೂರಿ ಆದಮೇಲೆ ನಮ್ಮ ತಂದೆ ತಾಯಿಯವರೆಲ್ಲ ಸ್ವಲ್ಪ ಗಿಡ ಎಲ್ಲ ಹಾಕಿ ಬಿಟ್ಟಿರ್ತಾರೆ. ಹಾಗೆ ಸ್ವಲ್ಪ ಮಾತ್ರ, ಜಾಸ್ತಿ ಹಾಕೊಂಡಿರಲ್ಲ, ಸ್ವಲ್ಪ ಹಾಕೊಂಡು ಬಿಟ್ಟು ಅವರ ಶಕ್ತಿ ಅನುಸಾರ ಬಿಟ್ಟು ಹಾಕಿದ್ದಾರೆ. ನಮಗೇನು ಮಾಡ್ತಾರೆ, ಸ್ವಲ್ಪ ಹಾಕೊಂಡಿರ್ತಾರಲ್ಲ, ಆಮೇಲೆ ನಮ್ಮ RIVಗಳು ಬೇರೆ ತೋರಿಸ್ಬಿಡ್ತಾರೆ. ಈ ನಮಗೆ ಮಂಜೂರಿ ಆಗಿದ್ದು ಒಂದು ಕಡೆ, ಭೂಮಿ ತೋರಿಸಿದ್ದು ಬೇರೆ ಕಡೆ. ಹಾಗಾಗಿ ನಾವು ಮತ್ತೆ ಅಲ್ದಾಡುವಂಥ ಪರಿಸ್ಥಿತಿ ಬಂದಿದೆ ಮೇಡಮ್. ಅವರೇ ದಾರಿ ತಪ್ಪಿಸಿದ್ರು. ಈಗ RI ಮತ್ತು VA ದಾರಿ ತಪ್ಪಿಸಿದ್ದು ಮೇಡಮ್. ಓಹೋ, ಈಗ ಆಮೇಲೆ ಏನಾಯ್ತು? ಇವಾಗ ಅಲಿತಿದ್ದೀವಿ ಮೇಡಮ್. ಅವಾಗಿಂದಲ್ಲ ಈಗ ಕೈಯಲ್ಲಿ ದಾಖಲೆ ಇದೆ, ಭೂಮಿ ಇಲ್ಲ. ಬಟ್ ಇದೇ ಭೂಮಿ ಅಂತ ಈಗ ಗೊತ್ತಾಗಿದೆ ನಿಮಗೆ. ಈಗ ಈ ಭೂಮಿಯಲ್ಲಿ ಬೇರೆಯವರು ಬಂದು ಕೂತಿದ್ದಾರೆ. ನೋಡಿ, ಇದು ಕತೆಗಳು. ಯಾರು ಜನರ ಹಿತರಕ್ಷಣೆ ಕಾಪಾಡಬೇಕು, ಯಾರ ಹಿತಾಸಕ್ತಿ ಕಾಪಾಡಬೇಕಿತ್ತೋ ಅವರು ಇವರಿಗೆ ದಾರಿ ತಪ್ಪಿಸಿ ಬೇರೆ ಜಾಗ ತೋರಿಸಿ, ಈ ಜಾಗ ಮೂಲ ದಾಖಲೆಯಲ್ಲಿ ಇವರಿಗಿರುವಂಥ ಈ ಜಾಗವನ್ನು ದುಡ್ಡಿದ್ದವರಿಗೆ ಕೊಟ್ಟುಬಿಟ್ಟಿದ್ದಾರೆ. ಆ ದುಡ್ಡಿದ್ದವರು ಏನು ಮಾಡಿದ್ದಾರೆ, ಅವ್ರಿಗೆ ಲಂಚ ಕೊಟ್ಟಿದ್ದಾರೆ. ಈ ಇಲ್ಲಿನ ಮೂಡಿಗೆರೆ, ಕಳಸ ಮತ್ತು ಇವರೆಲ್ಲ ಕಡೂರು, ಇಲ್ಲಿನ RIVAಗಳ ಆಸ್ತಿ ನೋಡಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ಬೇನಾಮಿಯಲ್ಲೇ ಆಸ್ತಿ, ಕಮರ್ಷಿಯಲ್ ಎಸ್ಟೇಟ್, ಕಮರ್ಷಿಯಲ್ ಬಿಲ್ಡಿಂಗ್ಗಳು, ಸೈಟ್ಗಳು, ಕಾಫಿ ತೋಟಗಳು, ಇವೆಲ್ಲವೂ ಕರೆಕ್ಟಾಗಿ ಲೋಕಾಯುಕ್ತರು ಒಂದು ತನಿಖೆ ಮಾಡಿದ್ರೆ ಈ ಸಾಲದ ಬಜೆಟ್ ಇವರ ಈ ಹಣದಿಂದಲೇ ಸಾಕಾಗ್ಬೋದು. ಅಷ್ಟರ ಮಟ್ಟಕ್ಕೆ ಹಣವನ್ನು ದೋಚಿದ್ದಾರೆ. ಬಡವರಿಗೆ 3 ನಾಮ ಹಾಕಿ ನಿಲ್ಲಿಸಿದ್ದಾರೆ. ಬಡವರಿಗಿಲ್ಲ 6-3 ಜಾಗ. ಚಿಕ್ಕಮಗಳೂರು ಶ್ರೀಮಂತ ಸಂಪದ್ಭರಿತ ನಾಡು. ಅದು ಅಲ್ಲದೆ ಈಗ ಪ್ರವಾಸೋದ್ಯಮದಲ್ಲಿ ಅತ್ಯಂತ ಅತಿ ಹೆಚ್ಚು ಆಕರ್ಷಣೆಗೊಳಗಾಗ್ತಿರುವ ಜಿಲ್ಲೆ ಅಂದರೆ ತಪ್ಪಾಗಲಾರದು. ಆದರೆ ಇಷ್ಟೊಂದು ಸಂಪತ್ತು, ಇಷ್ಟೊಂದು ಆಕರ್ಷಣೆಗೊಳಗ ಜಿಲ್ಲೆ ಇದ್ದರೂ ಇಲ್ಲಿ ಬಡವನಾಗಿಯೇ ಇದ್ದಾನೆ. ಅವನು ಇವತ್ತಿಗೂ ಒಂದು ಮನೆ, ಮೂಲಭೂತ ಸೌಕರ್ಯಕ್ಕೆ ಪದೇ ಪದೇ ಬೇಡ್ತಾ ಇದ್ದಾನೆ. ಯಾಕೆ ಇಂಥ ಪರಿಸ್ಥಿತಿ ಬಂದಿದೆ? ಇಲ್ಲ ಮೇಡಮ್, ಈಗ ನಾವು ಇಲ್ಲಿ ನಿವೇಶನಕ್ಕೆ ತುಂಬ ಟೈಮಿಂದ ಹೋರಾಟ ಮಾಡ್ತಿದ್ವಿ. ಪಂಚಾಯತಿಂದ ರೆಗ್ಯುಲೇಷನ್ ಕೂಡ ಆಗಿದೆ. ಆಗಿರೋದ್ರಿಂದ ಅದು ಅಧಿಕಾರಿ ಹತ್ರ ಹೋಗುವಾಗ ಅದು ಏನಂದರೆ ಮತ್ತೆ ಅದನ್ನು ಈಗ ಅಕ್ರಮ ಮಂಜೂರು ಮಾಡ್ಕೊಂಡಿದ್ದಾರೆ. ನಾವು ಇಲ್ಲಿ ಈಗ ಈ ಭೂಮಿಗೆ ಏನೊಂದು ಕೇಸ್ ಹಾಕಿದ್ದಾರೆ, ಅವರು ಈ ಗ್ರಾಮದವರೇ ಇಲ್ಲಿ ವಾಸ ಮಾಡಿದವರೇ ಅಲ್ಲ. ಯಾರಿಗೆ ಸಿಕ್ಕಿದೆ ಅವರು ವಾಸ ಮಾಡಿದವರಲ್ಲ. ನಾವು ಅನಾದಿಕಾಲದಿಂದ ಇಲ್ಲಿಂದ ನಾವು ಅನಾದಿಕಾಲದಿಂದ ನಾವು ಇಲ್ಲೇ ಹುಟ್ಟಿ ಬೆಳೆದವರು. ಆದರೆ ನಮಗಿಲ್ಲಿ ಏನಂದರೆ ನಾವು ಒಂದು ಕಾಫಿ ಬೆಳಿಲಿಕ್ಕಾಗಲಿ ಬೇರೆ ಏನು ಪ್ಲಾಂಟೇಶನ್ ಮಾಡಲಿಕ್ಕೆ ಕೇಳ್ತಿಲ್ಲ. ಇಲ್ಲಿ ಈಗ ಒಂದು 90 ಕುಟುಂಬವನ್ನು ನಾವೊಂದು ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಅದರಲ್ಲಿ ಎಲ್ಲರೂ ಕೂಡ ಒಂದು ಮನೆಯಲ್ಲಿ 2 ಕುಟುಂಬ ವಾಸ ಮಾಡುವವರೇ ಇರೋದು. ಹಾಗಾಗಿರೋದ್ರಿಂದ ನಮಗೆ ಇಲ್ಲಿ ಏನು ಸರ್ಕಾರಿ ಭೂಮಿ ಇದೆ ಅದನ್ನು ನಾವು ಕೇಳ್ತಿದ್ವಿ. ಅದೀಗ ಅಕ್ರಮ ಮಂಜೂರು ಆಗಿದೆ. ಅದನ್ನು ಏನಂದರೆ ಅದನ್ನು ತೆರವುಗೊಳಿಸಿ ನಮಗೆ ಇಲ್ಲಿ ಏನು ಒಂದು ನಿವೇಶನಕ್ಕೆ ಒಂದು 90 ಬಡ ಕುಟುಂಬ ಇದೆ, ಅವರಿಗೆ ಅದು ದೊರಕಬೇಕು, ನ್ಯಾಯವಾಗಿ ದೊರಕಬೇಕು ನಮಗೆ. ನಿಮ್ದು ಅದೇ ಹೇಳೋದು? ನೀವು ಕೂಡ ನಾವು ಅದೇ ಹೇಳೋದು. ಏನು ಹೇಳೋದು? ಅದೇ ನಮಗೆ ಜಾಗ ಇಲ್ಲ, ಒಂದೇ ಮನೆಯಲ್ಲಿ ಎಲ್ಲ ಇರ್ತೀವಿ. ಓಕೆ, ಮನೆ ಇಲ್ಲ ನಿಮ್ಗೆ ಇನ್ನೂ ಕೂಡ? ಓಟ್ ಹಾಕ್ತಿದ್ದೀರಾ? ಹೌದು, ಹಾಕ್ತಿದ್ದೀವಿ. ಯಾರಿಗೆ ಹಾಕ್ತೀರಾ? ಓಟ್ ಕೇಳೋರಿಗೆ. ಮತ್ತೆ ಭೂಮಿ ಕೇಳಲ್ವ ಅವ್ರ ಹತ್ರ? ಹೇಳ್ತೀವಿ, ಅವರು ನೋಡೋಣ ಅಂತ ಹೇಳ್ತಾ ಇರ್ತಾರೆ, ಮಾಡಿ ಕೊಡ್ತೀವಿ ಅಂತ. ಓಕೆ,
ಅಷ್ಟೇ. ಮಾಡಿಕೊಡಲ್ಲ? ಮಾಡಿಕೊಡಲ್ಲ. ಯಾರ್ಯಾರಿಗೂ ಮಾಡಿಕೊಡ್ತಾರೆ? ಯಾರಿಗೂ ಮಾಡಿಗೂ ಅಲ್ಲ, ಬೇರೆ ಯಾರಿಗೂ, ಬೇರೆ ಊರಿನವರಿಗೆ ಅವ್ರಿಗೆಲ್ಲ ಮಾಡಿಕೊಡ್ತಾರೆ. ನೋಡಿ ಇವ್ರು ಎಷ್ಟು ಅಮಾಯಕರಾಗಿದ್ದಾರೆ. ಒಂದು ಸಣ್ಣ ಭೂಮಿ ಕೊಡ್ರಿ, ನಿಮಗೆ ಎಷ್ಟು 1000 ಎಕರೆಯನ್ನು ಸಾಯುವಾಗ ಎತ್ಕೊಂಡು ಹೋಗ್ತೀರಾ ಅನ್ನುವಂಥ ಮಾತನ್ನು ಕೇಳ್ತಾರೆ. ಇಲ್ಲಿನ ಜನಪ್ರತಿನಿಧಿಗಳು ಅದೇನು ಹೊಟ್ಟೆಗೆ ಅನ್ನ ತಿಂತಾರ, ಕಕ್ಕ ತಿಂತಾರ, ಒಂದು ಗೊತ್ತಾಗ್ತಿಲ್ಲ. ಸ್ಮಶಾನವೇ ಗುಳುಂ. ನಮ್ಮ ಮೂಡಿಗೆರೆ ತಾಲೂಕು ಕಚೇರಿ ಅಧಿಕಾರಿಗಳಿಗೆ ಸ್ಮಶಾನನೂ ಒಂದೇ, ಉಳಿದ ಜಾಗನೂ ಒಂದೇ. ಇವರಿಗೆ ಎಲ್ಲಿ ಖಾಲಿ ಕಾಣುತ್ತೆ ಅಲ್ಲಿ ಲಂಚ ತಗೊಂಡು ಬೇರೆಯವರಿಗೆ ಅಕ್ರಮವಾಗಿ ಪರಭಾರೆ ಮಾಡೋದು ಮಾತ್ರ ಕಾಣುತ್ತೆ. ಯಾಕಂದರೆ ಅಲ್ಲಿ ಹಣನೇ ಕಾಣುತ್ತೆ. ಕಾರ್ಬೈಲಲ್ಲೂ ಕೂಡ ಸ್ಮಶಾನ ಜಾಗವನ್ನು ಬೇರೆಯವರಿಗೆ ಯಾವ ರೀತಿ ಪರಭಾರೆ ಮಾಡಿದ್ದಾರೆ ಅಂತ ಇವ್ರನ್ನವ್ರು ಹೇಳ್ತಾರೆ. ನಿಮ್ಮ ಹೆಸರು? ಹೆಸರು ಜಗದೀಶ್ ಅಂತೇಳಿ, ನಾವು ಇದೇ ಕಾರ್ಬೈಲ್ ಗ್ರಾಮದವರು. ಇದು ಕಾರ್ಬೈಲು ಮತ್ತು ಮೂಡ್ಸಸ್ 2 ಗ್ರಾಮ ಜಂಟಿ ಆಗಿರೋದಂಥ ಗ್ರಾಮ, 2 ಕೂಡ ಕಂದಾಯ ಗ್ರಾಮ. ಇದು 2015ರವರೆಗೂ ಖಾಲಿ ಇತ್ತಂಥ ಜಮೀನಿದು, ಸರ್ವೆ ನಂಬರ್ 59, ಸುಮಾರು 9 ಎಕರೆ 4 ಗುಂಟೆನ ಬರ್ತದೆ ಈ ಜಮೀನು. ಅವಾಗ ನಾವು ಗ್ರಾಮ ಸಭೆ ನಡವಳಿ ಮಾಡಿ ಕೊಟ್ಟಾಗ ಅಧಿಕಾರಿಗಳಿಗೆ ಹೋದಾಗ ಅವರು ಸ್ಪಾಟ್ ಬಂದು ನೋಡಿದಾಗ ಪಕ್ಕದಲ್ಲಿದ್ದಂಥ ಎಂ ಬಿ ಚಂದ್ರೇಗೌಡರು ಅನ್ನೋರಿಗೆ ಬೇನಾಮಿಗೆ ಮಂಜೂರಿ ಮಾಡಿಕೊಟ್ಟಿದ್ದಾರೆ. ಭವಾನಿ ಬಿನ್ ರಾಮೇಗೌಡ ಅನ್ನೋ ಹೆಸರಿಗೆ ಖಾತೆ ಬರ್ತಾಯಿತ್ತು. ಅವರು ಯಾರು ಅಂತ ನಾವು ಮಾಹಿತಿ ತೆಗೆದಾಗ ಅವರು ಈ ತಾಲೂಕ್ನವರೇ ಅಲ್ಲ ಅನ್ನೋದು ಮಾಹಿತಿ ಕೊಟ್ಟಿದ್ದಾರೆ ಅಧಿಕಾರಿಗಳು. ಅದ ನಂತರ ನಾವು AC ಅವ್ರಿಗೆ ಅಪೀಲ್ ಹಾಕ್ಬಿಟ್ಟು ಅದನ್ನು ವಜೆ ಮಾಡಿಸಿ ಮತ್ತೆ ಮಸಾಣಕ್ಕೆ ಕಾಯ್ದಿರಿಸ್ಬೇಕಂತ ಮತ್ತೆ ಅವ್ರ ಆದೇಶದ ಮೇಲೆ 2024ರಲ್ಲಿ ಮತ್ತೆ ಪಂಚಾಯತಿ ನಡವಳಿ ಮಾಡಿ ಕಳಿಸಿದಾಗ ಇದುವರೆಗೂ ಕೂಡ ಅಧಿಕಾರಿಗಳು ಮಾಡಿಕೊಟ್ಟಂಥ RIನೇ ಕೂಡ ಇಲ್ಲಿದ್ದರು ಕಸಬದಲ್ಲಿ. ಅವರೀಗ ಬಾಳೂರು ಹೋಬಳಿಲಿ ಮಾಡ್ತಾಯಿದ್ದಾರೆ, ಬಾಬು ಅನ್ನೋ RI. ಅವ್ರೇನಾರು ಮಾಡಿಕೊಟ್ಟು, ಯಾಕಂದರೆ ಅವ್ರ ಹತ್ರ ತುಂಬ ದುಡ್ಡು ತಗೊಂಡು ಮಾಡಿಕೊಟ್ಟಿದ್ದಾರೆ ಅನ್ನೋದು ಒಂದು ಮಾಹಿತಿ ಇದೆ. ಇದೆಲ್ಲರೂ ಅವರಿಗೆ ಮತ್ತೆ ಖಾತೆ ನಮ್ಮ ಮಸಾಣ ಖಾತೆ ಮಾಡಿದರೆ ಅವರಿಗೆ ಅವರಿಂದ ಮೋಸ ಹೋಗ್ತೀವಿ, ದುಡ್ಡು ತಗೊಂಡು ಮೋಸ ಮಾಡ್ದಂಗೆ ಆಗುತ್ತೆ ಅಂತೇಳಿ ನಮಗೆ 2 ಗ್ರಾಮಕ್ಕೂ ತುಂಬ ತೊಂದರೆ ಆಗಿದೆ. ನೀವು ಸ್ಮಶಾನಕ್ಕೆ ಎಲ್ಲಿ ಹೋಗ್ಬೇಕಾಗಿದೆ ಮೇಡಮ್? ಇದು ಈಗ ನೋಡಿ, ಇದು ಖಾಲಿ ಇದೆ, ಇದು ಒಂದೇ ಕುಂಟೆ. ಇಲ್ಲಿ ನಾವು ಶವ ಸಂಸ್ಕಾರ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಇಲ್ಲಿ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರದಲ್ಲಿ ನಾವು ಸುಡಬೇಕಿಲ್ಲ, ಮಣ್ಣು ಮಾಡಬೇಕು. ಇಲ್ಲಿ ಮಣ್ಣು ಮಾಡೋಕೆ 1 ಕುಂಟೆಯಲ್ಲಿ ನಮಗೆ ಜಾಗ ಸಾಕಾಗಲ್ಲ. ಇಲ್ಲಿಂದ ನಾವು ಮೂಡಿಗೆರೆಗೆ 15 ಕಿಲೋಮೀಟರ್ ಮೂಡಿಗೆರೆಗೆ ಹೋಗಿ ಅಲ್ಲಿ ಶವ ಸಂಸ್ಕಾರ ಮಾಡಿ ಬರ್ತಾ ಇದ್ದೀವಿ. ಅಷ್ಟು ಕಷ್ಟ ಅದು ಈ ಮಳೆಗಾಲದಲ್ಲಂತೂ ಸಾಧ್ಯನೇ ಇಲ್ಲ. ಆಂಬುಲೆನ್ಸ್ ಬಂದರೆ ಆ ಆಂಬುಲೆನ್ಸ್ ಇಲ್ಲಿಂದ 6,000 ತಗೊಳ್ತಾರೆ. ನಾವು ಇಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಶವ ಸಂಸ್ಕಾರ ಮಾಡಿ ಬರ್ಬೇಕು ಮೂಡಿಗೆರೆ ಚಿತಾಗಾರದಲ್ಲಿ. ಇದು ಜನಪ್ರತಿನಿಧಿಗಳ ಗಮನಕ್ಕೆ ತಂದಿಲ್ವಾ? ತಂದಿದ್ದೀವಿ ಮೇಡಮ್, ಆದರೂ ಕೂಡ ಯಾವುದೇ ಜನಪ್ರತಿನಿಧಿನೂ ಕೂಡ ಇದ್ರ ಬಗ್ಗೆ ಗಮನ ಹರಿಸಲ್ಲ. ಮೇಡಮ್ ಭಾಳ ತುಂಬ ಕಷ್ಟದಲ್ಲಿದ್ವಿ. ಇದು ಮಸಾಣದಲ್ಲಿ ಉಣ್ಬೇಕಂತೇಳಿದ್ರೆ ಆಗಲ್ಲ. ಮತ್ತೆ ಪದೇ ಆಗಕ್ಕೆ ಹೋದರೆ ಮತ್ತೆ ಅಲ್ಲೇ ಮೂಳೆಗಳು ಸಿಗ್ತಾ ಇರ್ತವೆ, ಭಾಳ ತೊಂದರೆ ಆಗ್ತದೆ. ಅವು ಇಲ್ಲ ಅಂತೇಳಿದ್ರೆ ಮತ್ತೆ ಮೂಡಿಗೆರೆಗೆ ಹೋಗ್ಬೇಕು. ಅಲ್ಲಿಂದ ಆಂಬುಲೆನ್ಸಿಗೆ 6,000 7,000 ಬೇಡಿಕೆ ಆಗ್ತಾರೆ. ಅವರು ತುಂಬ ಕಷ್ಟದಲ್ಲಿದೆ. ನಮಗಿದೊಂದು ಆದಷ್ಟು ಬೇಗ ಕುಲ್ಲ ಮಾಡಿ ಒಳ್ಳೇದಾಗಬೇಕು ಅಂತೇಳಿ ಊರಿಗೆ. ನೋಡಿ ಎಂಥ ಅವಸ್ಥೆ. ಮೂಡಿಗೆರೆ ಗ್ರಾಮದಲ್ಲಿ ಬೇಕಾದಷ್ಟು ಜಾಗ ಇದೆ, ಸರ್ಕಾರಿ ಜಾಗ ಇದೆ. ಒಬ್ಬೊಬ್ಬರ ಕೈಯಲ್ಲಿ 1000 ಎಕರೆ, ಒಬ್ಬೊಬ್ಬರ ಕೈಯಲ್ಲಿ ಭೂಮಿ ಇದೆ. ಆದರೆ ಇಲ್ಲಿ ಬಡವರು ಅಮಾಯಕರು ಒಂದು ಸಾಯುವಾಗಾದರೂ ನೆಮ್ಮದಿಯಿಂದ ನಾವು ಮಲಗ್ತೀವಿ, ನಮಗೆ 6 ಅಡಿ 3 ಅಡಿ ಕೊಡ್ರಪ್ಪ ಅಂತಂದರೆ ಅದು ಕೊಡೋಕ್ಕೆ ರೆಡಿ ಇಲ್ಲ. ಅದನ್ನೂ ಕೂಡ ಸ್ಮಶಾನ ಜಾಗಕ್ಕೆ ಅಂತ ಮೀಸಲಿಟ್ಟ ಜಾಗವನ್ನು ಕೂಡ ಲಂಚ ತಗೊಂಡು ಖಾಸಗಿಯವರಿಗೆ ಪರಭಾರೆ ಮಾಡಿದ್ದಾರೆ. ನಾಚಿಕೆ ಮಾನಮರ್ಯಾದಿಲ್ವೇನ್ರಿ ನಿಮಗೆ ಚೂರಾದ್ರು? ಫುಲ್ಲು ಮಸಾಣನೇ ಇದ್ದದ್ದು ಎಲ್ಲಿ ಕೆಳಗಡೆ. ಅದು ಇವಾಗ ಏನು ಮಾಡಿದ್ದಾರೆ ಅಂದರೆ ಅವ್ರು ದಬ್ಬಾಳಿಕೆ ಮಾಡಿ ತೋಟ ಎಲ್ಲ ಮಾಡಿ ನಮಗೆ ಇದೊಂದು ಸೈಡ್ ಮಾತ್ರ ಬಿಟ್ಟರು. ಅದು ಅವರು ತಗೊಂಡ್ಬಿಟ್ಟಿದ್ದಾರೆ. ಅದೆಲ್ಲ ಅವ್ರು ತಗೊಂಡಾರೆ. ಫಸ್ಟಿಗೆ ಅಲ್ಲಿದ್ದು ಫುಲ್ ಎಲ್ಲ ಅಕ್ಕೆ ಅದು. ಇವಾಗ ಏನು ಮಾಡಿದ್ದಾರೆ ಅಂದರೆ ಈ ಕಡೆ ರೋಡ್ ಸೈಡು ದಾಟಬಾರ್ದಂತ ಈ ಥರ 4 ಕಡೆ ತಂತಿ ಹೊಡೆದ್ಬಿಟ್ಟು ನಮ್ಮನ್ನ ಆ ಕಡೆ ದಾಟ. ಈಗ ಜೀವಂತ ಇರುವಾಗ ನಿಮ್ಮನ್ನ ನೆಮ್ಮದಿಯಾಗಿ ಇರಕ್ಕೆ ಬಿಡಲ್ಲ, ಸಾಯುವಾಗಲೂ ನೆಮ್ಮದಿ ಬಿಡಲ್ಲ. ನೋಡಿ ಈ ಭ್ರಷ್ಟಾಚಾರ ಎಲ್ಲ ಯಾವ ಮಟ್ಟಕ್ಕೇರಿದೆ ಅಂದರೆ ಬಡವರಿಗೆ ಬದುಕುವಾಗ ನೆಮ್ಮದಿ ಇಲ್ಲ. ಕಚೇರಿ ಅಲಿದು ಚಪ್ಪಲಿ ಸವೆದು ಹೋದ್ರೂ ಕೂಡ ಇವರಿಂದ ನ್ಯಾಯ ಸಿಗಲ್ಲ. ಇನ್ನು ಸಾಯುವಾಗಾದರೂ ನೆಮ್ಮದಿಯಾಗಿ ಸಾಯೋಣ, ಅದಕ್ಕೂ ಬಿಡಲ್ಲ. ಕೊನೆಗೆ ಇನ್ನೊಬ್ಬ ಸತ್ತ ಅಂದರೆ ಅದೇ ಗುಂಡಿ ತೆಗೆದು ಎಲುಬನ್ನು ಪಕ್ಕಕ್ಕೆ ಬಿಸಾಡುವಂಥ ದುಸ್ಥಿತಿ. ಅದು ಅತ್ಯಂತ ಸಂಪದ್ಭರಿತವಾದ ಜಿಲ್ಲೆ ಚಿಕ್ಕಮಗಳೂರಿಗೆ ಬಂದಿದೆ. ಈ ದುಸ್ಥಿತಿಯನ್ನು ಈ ಜನಪ್ರತಿನಿಧಿಗಳು ಅನ್ಸ್ಕೊಂಡವರಿಗೆ ಇದನ್ನು ನೋಡುವಾಗ ನಿಜವಾಗ್ಲೂ ನಾವಾದರೆ ಅಲ್ಲೇ ಸತ್ತೋಗ್ಬಿಡ್ಬೇಕಿತ್ತು. ನಿಮಗೆ ಒಂದು ಚೂರು ಮಾನ ಮರ್ಯಾದೆ ಇಲ್ಲ ಅಂತಂದರೆ ಜನಪ್ರತಿನಿಧಿಗಳೇ ನಿಮಗೆ ಓಟು ತಗೊಂಡು ನಿಮ್ಮನ್ನು ಗದ್ದುಗೆ ಕೂರಿಸಿದೀವಲ್ಲ, ನಮಗೆ ನಾಚಿಕೆ ಆಗಬೇಕು. ನಮಗೆ ಚಪ್ಪಲಿಯಲ್ಲಿ ಹೊಡೆಯೋರು ಯಾರಿಲ್ಲ ಅಂತ ಅನ್ಕೋಬೇಕು. ಭೂದಾನ ಭೂಮಿಯೂ ಸ್ವಾಹ. ಸರ್, ಇಲ್ಲಿ ಮೂಡಸಸಿ ಗ್ರಾಮ ಇದು.
92 ಸರ್ವೆ ನಂಬರು 6 ಎಕರೆ 27 ಕುಂಟೆ ಭೂದಾನ ಜಮೀನು, ಭೂದಾನ ಅಂತ ಪಾಣಿ ಬರ್ತಾಯಿದೆ. ಅದ್ರ ಭೂದಾನ ಕೊಟ್ಟಂಥ ವ್ಯಕ್ತಿಗಳು ಕೊಪ್ಪ MS ದೇವೇಗೌಡರು ಅಂತೇಳಿ ಲೋಕಸೇವಾ ನಿರತರು ಅಂತ ಹೆಸರು ತಗೊಂಡಂಥ ಕೊಪ್ಪ ದೇವೇಗೌಡರು ದಾನವಾಗಿ ಕೊಟ್ಟಿದ್ದಾರೆ. ಈ ಜಾಗದಲ್ಲಿ ಶಾಲೆ ಮತ್ತು ಕಾಲೇಜು ಇತರೆ ಸರ್ಕಾರಿ ಸಂಬಂಧಪಟ್ಟ ಯಾವುದೇ ಒಂದು ಬಿಲ್ಡಿಂಗನ್ನು ಬಳಸ್ಬೋದು ಅಂತೇಳಿ ಆ ದಾನ ಪತ್ರದಲ್ಲಿ ಬರೆದಿದ್ದಾರೆ. ಆದ್ರೆ ನೋಡಿದರೆ ಈ ಜಮೀನು ನೋಡ್ಬೋದು, ಇದು ಖಾಸಗಿ ಅವರು ನಮ್ಮ ಮೂಡಿಗೆರೆ ಏನು ಗೌರ್ಮೆಂಟ್ ಕಾಲೇಜು ಒಬ್ಬರು ಲೆಕ್ಚರರು ಈ ಜಮೀನೆಲ್ಲ ಪೂರ್ತಿ ಒತ್ತುವರಿ ಮಾಡಿ ಇದನ್ನು ತೋಟ ಮಾಡ್ಕೊಂಡಿದ್ದಾರೆ. ನಾವು 2010ರಿಂದಲೂ ಕೂಡ ಇದ್ರ ಬಗ್ಗೆ ಜಿಲ್ಲಾಧಿಕಾರಿ ಮತ್ತು ತಾಲೂಕು ಕಚೇರಿಯಿಂದೆಲ್ಲ ಮನವಿ ಕೊಡ್ತಾಯಿದ್ದೀವಿ. ಈ ಜಾಗನ ಕುಲ್ಲ ಮಾಡಿಬಿಟ್ಟು ಭೂದಾನ ಜಮೀನು ಏನಿದೆ 6 ಎಕರೆ 27 ಕುಂಟೆ ಅದನ್ನು ಒಂದು ಕಾಲೇಜ್ ಕಟ್ಟಿ ITI ಕಾಲೇಜ್ ಮಾಡಿದರೆ ಈ ಮಾಕನಹಳ್ಳಿ ನೋಡಿ, ಈ ಕಡೆ ಹೋದರೆ ಮೂಡಿಗೆರೆ, ಈ ಕಡೆ ಹೋದ್ರೆ ಮೂಡ್ಸಸಿ ಬೇಲೂರು. ಮೂಡಿಗೆರೆಗೆ 8 ಕಿಲೋಮೀಟ್ರ್ ಆಗ್ತದೆ, ಬೇಲೂರಿಗೆ 13 ಕಿಲೋಮೀಟ್ರ್ ಆಗ್ತದೆ. ಆ ಸೆಂಟ್ರಲ್ ಇರ್ತಕ್ಕಂಥ ಮೇನ್ ರೋಡು ಸೆಂಟ್ರಲ್ ಇರ್ತಕ್ಕಂಥ ಜಾಗ. ಹಾಗಾಗಿ ಇದನ್ನು ಕುಲ್ಲ ಮಾಡಿ ಇಲ್ಲಿ ಒಂದು ಕಾಲೇಜ್ ಕಟ್ಟಬೇಕು ಅನ್ನೋದು ನಮ್ಮ ಗ್ರಾಮಸ್ಥರಾದ ನಮ್ಮ ಬೇಡಿಕೆ. ಆದರೆ ಇದುವರೆಗೂ ತಾಲೂಕು ಆಡಳಿತ ಇದ್ರ ಬಗ್ಗೆ ಯಾವುದೇ ರೀತಿ ಗಮನ ಹರಿಸ್ತಿಲ್ಲ. ಒಂದು ಸರಿ ಸರ್ವೆ ಮಾಡಿದರು, ಸರ್ವೆ ಮಾಡಿದ ನಂತರ ಅಷ್ಟೇ, ಅದ್ರ ಮೇಲೆ ಯಾವುದೇ ರೀತಿ ಮುಂದುವರೆದಿಲ್ಲ. ಮೂಡಿಗೆರೆ ತಾಲೂಕು ಒಂದರಲ್ಲೇ ಸಾವಿರಾರು ಎಕರೆ ಭೂ ಹಗರಣ ನಡೆದಿದ್ದು, ಈ ಹಗರಣದ ಕುರಿತು ಈಗಾಗಲೇ ವಿಶೇಷ ತನಿಖಾ ತಂಡ ಕೂಡ ರಚನೆಯಾಗಿದೆ. ಆದರೆ ಆ ತನಿಖಾ ತಂಡದ ವರದಿಯನ್ನು ಬಿಡುಗಡೆ ಮಾಡಲು ಭ್ರಷ್ಟರು ಭೂಬಾಕರು ಬಿಡುತ್ತಿಲ್ಲ. ಯಾಕಂದ್ರೆ ಈ ವರದಿ ಬಿಡುಗಡೆಯಾದರೆ ಹಲವು ಭ್ರಷ್ಟ ಕಂದಾಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ದಲ್ಲಾಳಿಗಳು ಕಂಬಿ ಎಣಿಸಬೇಕಾಗುತ್ತೆ. ಪ್ರಸ್ತುತ ಇಲ್ಲಿ ನಡೆದಿರುವ ಹಗರಣಗಳ ಸ್ಥಿತಿಗತಿಯ ಕುರಿತು ವಿಚಾರಿಸಲು ನಾವು ಮೂಡಿಗೆರೆ ತಹಶೀಲ್ದಾರ್ ಅವರ ಬಳಿ ತೆರಳಿ ಕೆಲ ಪ್ರಶ್ನೆಗಳನ್ನ ಕೇಳಿದೆವು. ಗೊತ್ತು ರಮೇಶ್ ಅವ್ರಿಗೂ ಹೈಕೋರ್ಟಲ್ಲಿಂದ ಆರ್ಡರ್ ಆಗಿದೆ ಮೇಡಮ್, ಅದು ಪ್ರೊಸೀಜರ್ ತಪ್ಪು ಅಂತ ಹೇಳ್ಬಿಟ್ಟು, ಅಂದರೆ ನಾವು ಫಾಲೋ ಮಾಡಿದ್ದು ವೆನ್ ಇಟ್ ಇಸ್ ನಾಟ್ ಎ ಗ್ರ್ಯಾಂಟ್, ನಾವು ಗ್ರ್ಯಾಂಟ್ ಕ್ಯಾನ್ಸಲ್ ಮಾಡಿದ್ವಿ. ಇಟ್ ಇಸ್ ನಾಟ್ ಎ ಗ್ರ್ಯಾಂಟ್ ಆಸ್ ಸಚ್, ಮ್ಯೂಟೇಷನನ್ನು ಇಲ್ಲೇ ಬೋಗಸ್ ಮಾಡಿದ್ದಿತ್ತು. ಸೊ ಆ ರೀತಿಯಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ, ಮ್ಯೂಟೇಷನ್ ಕ್ಯಾನ್ಸಲೇಷನ್ ಪವರ್ಸ್ DC ಅವ್ರಿಗಿದೆ, ಆ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದರೆ ಆ ಡೈರೆಕ್ಷನ್ಸನ್ನ ಕೊಟ್ಟು ಹೈಕೋರ್ಟಿಂದ ಆರ್ಡರ್ ಆಗಿದೆ. ಓಕೆ, ಸೊ ಈಗ ಅದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಅಂದರೆ ಮ್ಯೂಟೇಷನ್ ಅನ್ನು ಈಗ ಕ್ಯಾನ್ಸಲ್ ಮಾಡಿಸ್ಬೇಕು. ಆ ಮೂಲಕ ಅವ್ರ ಸುಪರ್ದಿಲಿರುವಂಥದ್ದನ್ನು ಈಗ ಸ್ಮಶಾನ ಜಾಗಗಳು ಕೂಡ ಅದನ್ನು ಕೂಡ ಒತ್ತುವರಿ ಮಾಡ್ಕೊಂಡಿರುವಂಥದ್ದಿದೆ. ಸೊ ಅದಕ್ಕೇನಾದರೂ ಕ್ರಮಗಳು? ಸ್ಮಶಾನ ಒತ್ತುವರಿ ನಮ್ಮಲ್ಲೆಲ್ಲ ತೆರವು ಆಗಿದೆ ಅಂತ ಅನ್ಸುತ್ತೆ. ಅವೆಲ್ಲೋ 1-2 ಕಡೆ ಇರ್ಬೋದು. ಮತ್ತೆ ಕೆರೆ ಒತ್ತುವರಿನೂ ನಮ್ಮಲ್ಲಿ 11 ಕೆರೆಗಳನ್ನ ನಾವು ಒತ್ತುವರಿ ತೆರವು ಬಾಕಿ ಇದೆ. ಓಕೆ, ಬಾಕಿ ಎಲ್ಲ ನಾವು ತೆರವು ಮಾಡಿದ್ದೀವಿ. ಓಕೆ ಓಕೆ. ಆಮೇಲೆ ಈಗ ಅದು SC STಗಳ ಹೆಸರಲ್ಲಿರುವಂಥದ್ದು, ಅದು ಅಲ್ಲಿ ದಾಖಲೆಗಳೇ ಸಿಗ್ತಾ ಇಲ್ಲ ಅಂತ ಒಂದು ಆ ಪ್ರಕರಣ ಇದೆಯಲ್ಲ, ಅವರಿಗೆ ಗ್ರ್ಯಾಂಟ್ ಆಗಿದ್ರೂ ಕೂಡ ದಾಖಲೆನೇ ಇಲ್ಲ, ನಮ್ಮಲ್ಲಿ ಸಿಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರಲ್ಲ ಅವರಿಗೆ. ಅದೇ ಇಲ್ಲ ಮೇಡಮ್, ಅದು ಗ್ರ್ಯಾಂಟ್ ಆಗಿದೆ, ದರ್ಖಾಸ್ತು ಮಂಜೂರಾತಿ ಆಗಿತ್ತು. ಪ್ರೆಸೆಂಟ್ ಆ ಡಾಕ್ಯುಮೆಂಟ್ಸ್ ನಿಮ್ಮ ಆಫೀಸಲ್ಲಿ ಇಲ್ಲ, ಕಡತಗಳಿಲ್ಲ. ಅದನ್ನ 53 ಬೇರೆಯವರಿಗೆ ಹೆಸರಲ್ಲಿ ಮಂಜೂರು ಮಾಡ್ಕೊಂಡಿದ್ದಾರೆ. LND ಗ್ರ್ಯಾಂಟ್ ಆಗಿರೋದಾ? ಹೌದು. ಅವ್ರ ಹತ್ರನಾದ್ರೂ ಇರುತ್ತಲ್ವಾ ಸಾಗುವಳಿ ಚೀಟಿ ಎಲ್ಲ. LND ಗ್ರ್ಯಾಂಟ್ ಅಕಸ್ಮಾತ್ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದ್ದು ನಮ್ಮ ಹತ್ರ ರಿಜಿಸ್ಟ್ರಲ್ ಎಂಟ್ರಿ ಇದ್ರೆ ನಮಗೆ ಮಿಸ್ಸಿಂಗ್ ಫೈಲ್ ಕಮಿಟಿಗೆ ಕಳಿಸ್ಬೋದು. ಅದನ್ನ DC ಅವರಿಂದ ಮಿಸ್ಸಿಂಗ್ ಕಮಿಟಿ ಆಗುತ್ತೆ. ಸೊ ಅದರಲ್ಲಿ ನಾವು ಮತ್ತೆ ರೀಬಿಲ್ಡ್ ಮಾಡ್ಬೋದು. ಆ ಥರ ಗ್ರ್ಯಾಂಟ್ಸ್ ಎಲ್ಲ ಇದೆ. ಎಕ್ಸೆಪ್ಟ್ ನಮಗೆ ಹಂಗಾಮಿ ಸಾಗುವಳಿದು ಮಾತ್ರ ನಮಗೆ ಆ ಥರದ್ದೆಲ್ಲ ಏನು ರೀಬಿಲ್ಡ್ ಮಾಡೋಕೆ ಆಪ್ಷನ್ ಇಲ್ಲ. ಬಟ್ LND ಗ್ರ್ಯಾಂಟ್ಸ್ ರೀಬಿಲ್ಡ್ ಮಾಡೋಕೆ ಆಪ್ಷನ್ ಇದೆ ನಮ್ಮಲ್ಲಿ. ರಿಜಿಸ್ಟ್ರಲ್ ಎಲ್ಲ ಇತ್ತು ಅಂದರೆ ನಾವು ಮಿಸ್ಸಿಂಗ್ ಕಮಿಟಿಗೆ ಹಾಕಿದ್ದೀವಿ. ಇದನ್ನ ಅಷ್ಟೇ ಮೇಡಮ್, ಇದು ಫೈಲ್ ಪುಟಪ್ ಆಗಿದೆ, ಬಟ್ ನಿಮ್ಮಲ್ಲಿ ಯಾವುದೇ ಇದ್ರ ಸಂಬಂಧಪಟ್ಟಂತ ಈ ರೀತಿಯ ಕಡತಗಳೇ ಇಲ್ಲ. ಚೆಕ್ ಮಾಡಿಸ್ತೀನಿ ಸರ್ ಇದನ್ನ. ಇಲ್ಲ, ನಿಮ್ಮನ್ನ ಚೆಕ್ ಮಾಡಿಸಿ ಎಂಡೋರ್ಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಮೇಡಮ್ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ. 12 ಜನಕ್ಕೆ ಮಂಜೂರಿ, ಒಟ್ಟು 23 ಜನ ಮಂಜೂರಿ. ಅದರಲ್ಲಿ ಒಬ್ರು ಅದರ್ಸ್ ಬರ್ತಾರೆ. ನೀವು ಇಲ್ಲಿ DC ಆಫೀಸಲ್ಲೂ ಇರುತ್ತೆ, ಇದು ಜಿಲ್ಲಾಧಿಕಾರಿಗಳಿಂದ ಆಗಿರೋದಲ್ವಾ. DC ಆಫೀಸಲ್ಲಿ ಚೆಕ್ ಮಾಡಿಸಿ. ಇಲ್ಲ ಅಂತಂದ್ರೆ ನಾವು 1 to 5 ಲಾಗಿನ್ ಅಂತ ಬಿಟ್ಟಿದ್ದಾರೆ ಮ್ಯಾಮ್. ಓದ್ಸತಿನೇ ಅಂದರೆ ಸಾಕಷ್ಟು ಜನರಿಗೆ ಕೋಡಿ ಮಾಡಿಕೊಟ್ಟಿದ್ದೀವಿ. ಅದರಲ್ಲಿ ಈಗ ನಮಗೆ ಮಿಸ್ಸಿಂಗ್ ಕಮಿಟಿಗೆ ಕಳ್ಸೋದಕ್ಕೆ ಆಪ್ಷನ್ ಇದೆ. ಈ ಥರ ಏನಾದರೂ ಮಿಸ್ಸಿಂಗ್ ಆಗಿತ್ತು ಅಂತಂದರೆ ರೀಬಿಲ್ಡ್ ಮಾಡಲಿಕ್ಕೆ ಮಿಸ್ಸಿಂಗ್ ಕಮಿಟಿ ಅಂತ ಇರುತ್ತೆ, DC ಅವ್ರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಅದಕ್ಕೆ ನಾವು ಫಾರ್ವರ್ಡ್ ಮಾಡ್ಬೋದು.
ರಿಜಿಸ್ಟರ್ ಇದ್ರೆ ಯಾವ್ದಾದ್ರು ಒಂದು ದಾಖಲೆ ನಮಗೆ ಸಿಕ್ಕರೆ ರಿಜಿಸ್ಟ್ರು ಇಶ್ಯೂ ರಿಜಿಸ್ಟರ್ ಇರುತ್ತೆ ಅಥವಾ ಸರ್ ಸಂಬಂಧಪಟ್ಟಿದ್ದು ಏನೇ ದಾಖಲೆಗಳು ನಮ್ಗಿಲ್ಲ ಅಂತಂದ್ರೂ ಇದು DC ಅವ್ರ ಗ್ರಾಂಟ್ ಆಗಿರೋದ್ರಿಂದ ಅಲ್ಲೂ ಒಂದ್ಸತಿ ಚೆಕ್ ಮಾಡಿಸಿ ಅದಾದ್ಮೇಲೆ ನಾವು ಇಶ್ಯೂ ರಿಜಿಸ್ಟ್ರು ಆ ಥರ ಇತ್ತು ಅಂದರೆ ಮಿಸ್ಸಿಂಗ್ ಫೈಲಲ್ಲಿ ನಾವು ಪೋಡಿ ಮಾಡುವಾಗ ಇದು ಮಾಡ್ಬೋದು. 6 ಜನ SCಗಳಿಗೆ ಮತ್ತೆ ಇಲ್ಲೇ ನಮ್ಮ ಕಸಬಾ ಹೋಗಿದೆ DCದೇ ಆದೇಶ ಆಗಿದೆ. ಬಟ್ ಅದನ್ನು ಬೇರೆಯವರು ಈಗ ಅಕ್ರಮ ಭೂ ಮಂಜೂರಾತಿಯಲ್ಲಿ 53 ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಆಯಿತು ಸರ್, ಆ ಥರ ಅಕ್ರಮ ಆಗಿತ್ತು ಅಂದರೆ ನಾನು AC ಅವ್ರಿಗೆ ಅದನ್ನು ಕ್ಯಾನ್ಸಲೇಷನ್ಗೆ ಕಳಿಸಿ ಇದ್ರದ್ದು ಏನಿದೆ ಅದನ್ನು ಪ್ರೊಸೆಸ್ ಮಾಡಿಸ್ತೀನಿ. ಕ್ಯಾನ್ಸಲೇಷನ್ ಕಳಿಸೋಕ್ಕೆ ಅವಕಾಶ. ನಿವೇಶನ ರೈತರದ್ದು ಆಲ್ರೆಡಿ ಪಂಚಾಯಿತಿ ಅವರು ಆಲ್ರೆಡಿ ಅದನ್ನು ನಿವೇಶನ ಬೇಕಂತೇಳಿ ರೆಸಲ್ಯೂಷನ್ ಕೂಡ ಪಾಸ್ ಮಾಡಿ ನಿಮಗೂ ಕೂಡ ಕಳಿಸಿದ್ದಾರೆ, ಅವ್ರಿಗೂ ಕೂಡ ಕಳಿಸಿದ್ದಾರೆ ಮೇಡಮ್. ಅದನ್ನು ಕೂಡ 53 ಬೇರೆಯವರು ಮಂಜೂರು ಮಾಡ್ಕೊಂಡಿದ್ದಾರೆ. ನಮ್ಮ ಕೆಲ್ಲೂರ್ದಾಗಿರ್ಬೋದು ಅದೆಲ್ಲ ನೀವು ಹೇಳಿದಿರಲ್ಲ ಕುಲ್ಲ ಇದೆ ಜಾಗ ಕುಲ್ಲ ಇದೆ, ಆದರೂ ಯಾವುದೇ ಕೃಷಿ ಮಾಡಿಲ್ಲ. ಕೃಷಿ ಮಾಡಿದ್ರೆ ಪಂಚಾಯಿತಿಯವರು ಆಲ್ರೆಡಿ ಅದಕ್ಕೆ ಅವ್ರಿಗಿಂತ ಮುಂಚೆನೇ ಅದನ್ನು ನಮಗೆ ನಿವೇಶನ ಕೊಡಿ ಅಂತ ಕೇಳಿದ್ದಾರೆ. ಬಟ್ ಇವರು ಅದನ್ನು ಬೇರೆ ನಿಮ್ಮ ಅಧಿಕಾರಿಗಳು ಇವಾಗಿಂದಲೂ ನಿಮ್ಮ ಹಿಂದಿನ ಅಧಿಕಾರಿಗಳು ಅದನ್ನು ಬೇರೆಯವ್ರಿಗೆ ಮಂಜೂರು ಮಾಡಿ ಕೊಟ್ಟಿದ್ದಾರೆ. ಪ್ರೆಸೆಂಟ್ ಇವಾಗಲೂ ಅದು ಕುಲ್ಲ ಇದೆ, ಅಲ್ಲೇನು ಕೃಷಿ ಇಲ್ಲ. ಅಂಥ ಭೂಮಿಯನ್ನಾದರೂ ನಮ್ಮ ನಿವೇಶನ ರೈತರಿಗೆ ಆಯಿತು, ಅದು ನಾನು RIA ರಿಪೋರ್ಟ್ ತೊಗೊಂಡು ಕ್ಯಾನ್ಸಲೇಷನಿಗೆ ಕಳಿಸ್ಬಿಟ್ಟು ಆ ಜಾಗ ಕುಲ್ಲ ಇತ್ತಂದರೆ ಆಶ್ರಯಕ್ಕೆ ರಿಸರ್ವ್ ಮಾಡಿ ಕಳಿಸ್ಬೋದು ಸರ್. ನಾವೆಲ್ಲದನ್ನು ನಮ್ಮಲ್ಲಿ ಫೈಲ್ಸ್ ಇದೆ ಮೇಡಮ್, ಅದಷ್ಟು ಎಲ್ಲದು ಕ್ಯಾನ್ಸಲೇಷನಿಗೆ ಕಳಿಸುವಂತ ಫೈಲ್ಸೇ ಇದೆ, ಕಳಿಸ್ತಾ ಇದ್ದೀವಿ ಕೂಡ. ಯಾವ್ದ್ಯಾವ್ದೆಲ್ಲ ಈ ಅಂದ್ರೆ ಪ್ರೊಸೀಜರ್ ಪ್ರಕಾರ ಫಾಲೋ ಮಾಡಿ ಬೋಗಸ್ ಆಗಿದೆ ಅಂದ್ರೆ ಬೇರೆಯವ್ರಿಗೆ ರಾಂಗ್ ಆಗಿ ಕೊಟ್ಟಿದ್ದಾರೆ, ಇಲ್ಲಿಗಲ್ ಆಗಿ ಕೊಟ್ಟಿದ್ದಾರೆ, ಅದನ್ನೆಲ್ಲ 108ಗೆ AC ಅವ್ರಿಗೆ ಅಪೀಲ್ ಹೋಗ್ಬೇಕು. ವಿತೌಟ್ ಪ್ರೊಸೀಜರ್ ಡೈರೆಕ್ಟ್ ಏನ್ ಮ್ಯೂಟೇಷನ್ ಎಂಟ್ರಿ ಆಗಿತ್ತು ಅದು ಮಾತ್ರ ಕೋರ್ಟ್ ಆರ್ಡರ್ ಮಾಡಿರೋದು 136(3) ನಲ್ಲಿ ತಗೊಂಡು ಮಾಡಬೇಕು. ಮ್ಯೂಟೇಷನ್ ಕ್ಯಾನ್ಸಲ್ ಅದು ಅಷ್ಟೇ. ಅದು DC ಅವ್ರಿಗೆ ಪವರ್ಸ್ ಇದೆ, ಅದ್ರ DC ಅಥವಾ AC ಅವ್ರಿಗೆ ಪವರ್ಸ್ ಇದೆ. ಕಳಿಸಿದ್ದೀವಿ ಮೇಡಮ್, ಹೈಕೋರ್ಟ್ ಆರ್ಡರ್ಸ್ ಬಂದ ಮೇಲೂ ನಮ್ಮ ಕಡೆಯಿಂದ ಪ್ರಸ್ತಾವನೆ ಹೋಗಿದೆ. ತಹಶೀಲ್ದಾರ್ ಅವರ ಸ್ಪಷ್ಟನೆಯ ಬಳಿಕ ನಾವು ಮೂಡಿಗೆರೆಯ ಸರ್ವೆ ಅಧಿಕಾರಿಗಳನ್ನು ವಿಚಾರಿಸಿದೆವು. ಸರ್ಕಾರಿ ಜಮೀನಿನ ಸರ್ವೆ ಮಾಡಲು ಆದೇಶ ಇದ್ರೂ ಕೂಡ ಯಾಕೆ ಇಷ್ಟು ವಿಳಂಬ ಧೋರಣೆ ಅಂತ ಪ್ರಶ್ನಿಸಿದೆವು. ಈಗ ಇವರ ಕಂಟೆಂಟು ಅವ್ರು ಬೇಡ ಬೇರೆಯವ್ರನ್ನ ಹಾಕಿ ಅಂತ ತಹಶೀಲ್ದಾರ್ಗೂ ಲೆಟರ್ ಹಾಕಿದ್ದಾರೆ. ಅದನ್ನ ಸೂಪರ್ವೈಸರ್ ಕಡೆಯಿಂದನೂ ದೇವರಾಜ್ಗೆ ಹೇಳಿದ್ದೀವಿ. ಅಷ್ಟರಲ್ಲಿ ಇವ್ರನ್ನ ಜಾಯಿಂಟ್ ಸರ್ವೆಗೆ ಹಾಕಿದ್ದಾರೆ. ಅಲ್ಲ ಸರ್, ಅದು ಹೋದ್ಮೇಲೆ ಅದರೊಳಗೆ ಒಂದು ಡೇಟ್ ಕೊಟ್ಟು ಮಾಡಲಿಕ್ಕೆ ಹೇಳಿ. 23/9/2025 ನವೆಂಬರಲ್ಲಿ ಅದು ಆದೇಶ ಆಗಿರೋದು. ಅಲ್ಲಿಂದ ಇದು ಜುಲೈ ಜಂಟಿ ಸರ್ವೆ ಅದು ನಡೀತಾ ಇದೆ. ಸ್ಟಾಫ್ ಆಲ್ರೆಡಿ ಅಲ್ಲಿ ಲೇಔಟ್ ಮಾಡ್ತಾ ಇದ್ದಾರೆ. ಲೇಔಟ್ ಮಾಡಿ ಲೇಔಟ್ ಪ್ಲಾನ್ ಮಾಡಿ ಸರ್ಕಾರಿ ಭೂಮಿನ ಫುಲ್ ಇದೆ. CCTV ಎಲ್ಲ ಹಾಕ್ಬಿಟ್ಟಿದ್ದಾರೆ, ಎಲ್ಲ ಕಾಂಪೌಂಡ್ ಎಲ್ಲ ಹಾಕಿ. ನಾವು ಹೋದ್ರೆ ನಮ್ಮನ್ನು ಎಂಟ್ರಿ ಮಾಡಕ್ ಬಿಡಲ್ಲ, ಆ ಮಟ್ಟಕ್ಕೆ ಆಗಿದೆ. ಸೊ ಮಾಡಿಲ್ಲ ಅಂದ್ರೆ ಮತ್ತೆ ಜನರಿಗೆ ಭೂಮಿ ಇಲ್ಲದಾಗೆ ಕ್ರೀಡಾಂಗಣನೂ ಇಲ್ಲ. ಈಗ ದೇವರಾಜ್ ಇದು ಇದಾದ್ರೆ ಅವ್ರದ್ದು ಡೇಟ್ಗಳು ನೋಡಿಸಿ ಆಗಲಿಲ್ಲ ಅಂದ್ರೆ ದೀಪಕ್ಗೆ ಆಲ್ಟರ್ನೇಟಿವ್ ಆಗಿ ಕಂದಾಯ ಸಚಿವರೇ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಡೆದಿರುವ ಈ ಭಾರೀ ಭೂ ಹಗರಣಕ್ಕೆ ಮುಕ್ತಿ ನೀಡಲೇಬೇಕು. ಹಲವಾರು ವರ್ಷಗಳಿಂದ ತಲೆ ಮೇಲೊಂದು ಸೂರಿ ಕಟ್ಟಿಕೊಳ್ಳಲು ಚಾತಕ ಪಕ್ಷಿಯಂತೆ ಕಾಯುತ್ತಿರುವ ಬಡವರಿಗೆ ಭೂಮಿ ನೀಡಿ ಪುಣ್ಯ ಕಟ್ಟಿಕೊಳ್ಳಿ. ಚಿಕ್ಕಮಗಳೂರಿನ ಕಂದಾಯ ಅಧಿಕಾರಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರ ನೋಡಿದಾಗ ಉಂಡ ಮನೆಗೆ ಕನ್ನ ಬಗೆಯೋದು ಅಥವಾ ಉಂಡ ತಟ್ಟೆಗೆ ಕಕ್ಕ ಮಾಡಿ ಹೋಗೋದು ಅಂತಾರಲ್ಲ, ಅದನ್ನ ನೋಡಿದಾಗ ಸ್ಪಷ್ಟ ಆಗತ್ತೆ. ಸರ್ಕಾರಿ ಆಸ್ತಿಯನ್ನ ಈ ಅಧಿಕಾರಿಗಳು ಉಳಿಸ್ಬೇಕಿತ್ತು, ಆದ್ರೆ ಇವರು ಲಂಚದಾಸೆಗೆ ಸರ್ಕಾರಿ ಆಸ್ತಿಯನ್ನ ಖಾಸಗಿಯವರಿಗೆ ಪರಭಾರೆ ಮಾಡ್ತಾ ಇದ್ದಾರೆ. ಇಂಥ ದುಷ್ಟ, ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಮನೆಗೆ ಕಳಿಸಲೇಬೇಕಾಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳೇ, ಇದರ ಉನ್ನತ ತನಿಖೆ ಆಗಬೇಕು. ನೀವು ಭ್ರಷ್ಟಾಚಾರ ಓಡಿಸ್ತೀನಿ ಅಂದಿದಾರಲ್ಲ, ಅದಕ್ಕೆ ತಕ್ಕದಾಗಿ ನೀವು ವರ್ತಿಸಬೇಕು. ಇಲ್ಲದಿದ್ರೆ ಸಾರ್ವಜನಿಕರೇ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತೆ. ಈ ಭ್ರಷ್ಟರನ್ನ ಇವರೇ ಮನೆ ಕಳಿಸ್ಬೇಕಾಗತ್ತೆ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದೆ, ನಮ್ಮನ್ನ ಸಂಪರ್ಕಿಸಿ. ಸ್ನೇಹಿತರೆ, ವಿಜಯ್ ಟೈಮ್ಸ್ ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾನೆ ಇರುತ್ತೆ.
ನಮಗೆ ನೀವು ನೈತಿಕವಾಗಿ ಸಹಕಾರ ಕೊಡ್ತಾನೆ ಇದ್ದೀರಾ. ಅದೇ ರೀತಿ ನಮಗೆ ಆರ್ಥಿಕವಾಗಿ ಸಹಕಾರ ಕೊಟ್ಟು ಯಾರ ಮುಲಾಜಿಗೂ ಒಳಗಾಗದೆ, ಯಾರಿಗೂ ಹೆದರದೆ, ಜಗ್ಗದೆ ಬಗ್ಗದೆ ನಾವು ಹೋರಾಟ ಮಾಡಕ್ಕಾಗುತ್ತೆ. ಅದಕ್ಕಾಗಿ ದಿನಕ್ಕೆ ₹1 ಅಂದ್ರೆ ವರ್ಷಕ್ಕೆ ₹365 ಕೊಟ್ಟು ವಿಜಯ್ ಟೈಮ್ಸ್ ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವೆಬ್ಸೈಟ್ www.vijaytimes.com ಗೆ ಸಂಪರ್ಕಿಸಿ, ಕ್ಷಣ ಕ್ಷಣದ ಸುದ್ದಿಯನ್ನ ಪಡೆಯಿರಿ. ಬದಲಾವಣೆಯ ಹಾದಿ ವಿಜಯ ಟೈಮ್ಸ್. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.